ಅಪ್ಪನನ್ನ ಸ್ಮರಿಸುವಂತಹ ಮಾಸ್ ಮ್ಯೂಸಿಕ್ ತಂಡದ ಸಂಸ್ಥಾಪಕರು ದಯಮಾಡಿ ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊತಿದೆ. ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಅಂಬರೀಶ್ ಅವರು. ಹಾಗೆ ನಮ್ಮ ಥ್ಯಾಂಕ್ ಯು ಸೋ ಮಚ್. ಇದೇ ಸಂದರ್ಭದಲ್ಲಿ ಅಭಿ ಸರ್ ಲಾಂಚ್ ಅಂತ ಹೇಳಿದ್ರೆ ನಾವು ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಎಲ್ಲರೂ ಲಾಂಚ್ ಅಂತ ಒಟ್ಟಿಗೆ. ನಮಸ್ಕಾರ. ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ. ನನ್ನ ಕಡೆ ಆಲ್ ದ ಬೆಸ್ಟ್ ಅಂಡ್ ಅಪ್ಪ ಐ ಲವ್ ಯು ಚಿತ್ರದ ಆಡಿಯೋ ಲಾಂಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅತಿಥಿಗಳು ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ನಮ್ಮ ಹೆಮ್ಮೆಯ ನಿರ್ದೇಶಕರು ಎ ಪಿ ಅರ್ಜುನ್ ಸರ್ ಆಗಮಿಸಿದ್ದಾರೆ. ಸರ್ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕವಿ ಸರ್, ನಿಮ್ ಸಾಂಗ್ ಬದಲು ಮಾತಾಡೋಕ್ಕಿಂತ ಮುಂಚಿತವಾಗಿ ಅಪ್ಪ ಐ ಲವ್ ಯು ಅಂದಾಗ ನಿಮ್ಗೂ ಅಪ್ಪನಿಗೂ ಒಂದು ಕನೆಕ್ಷನ್ ಶೇರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಅಂತ. ನಿಜ, ಅಪ್ಪ ಅಂದಾಗ ಈ ಮೊದಲು ಕೇಳಿದ್ವಲ್ಲ, ಅದೇನೋ ಒಂಥರ ಅಪ್ಪನಿಗೂ ಮಗನಿಗೂ ಬೆಳೀತಾ ಒಂಥರ ಹಾಗೆ ಆಗತ್ತೆ. ಅದು ಅಪ್ಪನ ಪ್ರೀತಿ ಆಗೋಚರ, ಅಮ್ಮನ ಪ್ರೀತಿ ತುಂಬಾ ಕಣ್ಣಿಗೆ ಕಾಣಿಸ್ತಿರತ್ತೆ, ಕೈಗೆ ಸಿಕ್ತಿರತ್ತೆ. ಆದ್ರೆ ಅಪ್ಪ ಅದೆಲ್ಲೋ ಅಮ್ಮ ಏನ್ ಕೆಲಸ ಮಾಡೋದು ಸಾಮಾನ್ಯ, ಈಗಿನ ಸಮಾಜ ಅಲ್ಲ, ನಮ್ಮ ಕಾಲದ ಹೇಳ್ತೀನಿ. ಈಗ ಅಮ್ಮನೂ ಹೊರಗೆ ದುಡಿತಾರೆ, ಬಟ್ ಅಮ್ಮ ಮನೇಲೇ ಇರ್ತಾಳೆ. ಅಮ್ಮನ ಕಷ್ಟಗಳೆಲ್ಲ ನಮ್ ಕಣ್ಣಿಗೆ ಕಾಣುತ್ತೆ. ಅಪ್ಪ ಬೆಳಗ್ಗೆ ಎದ್ದು ಹೋಗಿ ಸಂಜೆ ಮನೆಗೆ ಬರೋನು. ಸೊ ಅಲ್ಲಿ ಅವ್ರು ಏನ್ ಕಷ್ಟ ಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ನಮ್ಗೆ ಏನ್ ಗೊತ್ತಾಗತ್ತಂತೆ, ಬಂದ ತಕ್ಷಣ ನಾವು ಆಟ ಆಡ್ತಿದ್ರೆ ಜೋರಾಗಿ ಕಿರ್ಸ್ತಾ ಇದ್ರೆ ಬೈಯೋನು, ಅಮ್ಮ ಏನಾದ್ರು ತಪ್ಪು ಮಾಡಿದ್ರೆ ಬೈಯೋನು. ಇದೇ ಒಂದು ಅಪ್ಪನ ಬಗ್ಗೆ ನಮ್ಗೆ ಅಭಿಪ್ರಾಯ ಮೂಡಿರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಅಪ್ಪನ ಸಣ್ಣಕ್ಕೆ ದ್ವೇಷಿಸಕ್ಕೋ ಅಥವಾ ದೂರ ಇರೋಕ್ಕೋ ಕಾರಣ ಆಗತ್ತೆ ಅದು. ಯಾರೋ ಕ್ವಶನ್ ಕೇಳ್ಬಿಟ್ರು. ಹಾಗೆ ನನ್ಗೂ ಅದೇ ತರ ಇತ್ತು. ಆಕ್ಚುಲಿ ಒಂದು ಘಟನೆ ಹೇಳ್ಬೇಕು ಅಂದ್ರೆ ನನ್ನ ಬದುಕನ್ನು ಬಹಳವಾಗಿ ಬದಲಾಯಿಸಿದ ಒಂದು ಘಟನೆ. ಒಂದ್ಸರಿ ನಮ್ಮ ಸ್ಕೂಲಲ್ಲಿ, ನಾನೇನು ಹೈಸ್ಕೂಲಲ್ಲಿ ಇದ್ದೆ, ಆವಾಗ ನಮ್ಮ ಸ್ಕೂಲಲ್ಲಿ ಟೂರ್ ಇಟ್ಟಿದ್ರು. ಆಕ್ಚುಲಿ ಆ ಟೂರ್ಗೆ 5 ರೂಪಾಯಿನೇನು ಅವಾಗ ನಾನು ಹೋಗ್ಲೇಬೇಕು ಅಂತ ಹಠ ಇಟ್ಟಿದ್ದೆ. ಹೋಗ್ಲೇಬೇಕು ಅಂತ. ಬಹುಶಃ ನಮ್ಮ ಅಪ್ಪನ ಕೈಗೆ ಆ ಟೈಮಿಗೆ 500 ರೂಪಾಯಿ ಇರ್ಲಿಲ್ಲ ಅನ್ಸುತ್ತೆ. ಆಕ್ಚುಲಿ ಅವರು ನನಗೇನು ಹೇಳಿದ್ರು ಅಂದ್ರೆ, ನಾನು ತುಂಬಾ ಹಠ ಮಾಡಿದ್ದೆ. ಅವ್ರು ಮೊದಲು ತೀರ್ಥಹಳ್ಳಿಗೆ ಹೋಗಿದ್ರು. ಈಗ ಮಧ್ಯಾಹ್ನದ ಅಷ್ಟೊತ್ತಿಗೆ ತೀರ್ಥಹಳ್ಳಿಗೆ ಬಾ, ತಾಲೂಕು ಆಫೀಸ್ ಅಂತ ಒಂದು ಜಾಗ ಇದೆ, ಅವ್ರು ಅಲ್ಲಿ ಇರ್ತಾರೆ, ನಮ್ಗೆ ಗೊತ್ತಿತ್ತು. ಅಲ್ಲಿ ಬಾ, 500 ರೂಪಾಯಿ ಕೊಡ್ತೀನಿ. ಅವತ್ತು ಲಾಸ್ಟ್ ಡೇಟ್, ನಾನು ಕೊಟ್ಬಿಟ್ಟು ಟೂರಿಗೆ ಹೋಗ್ಬೇಕು. ಅವ್ರು ಕೊಟ್ಟಿಲ್ಲ ಅಂದ್ರೆ ಟೂರ್ಗೆ ಹೋಗಕ್ಕಾಗಲ್ಲ. ನಾನು ಹೋದೆ. ಹೋಗಿ ಅದು ತಾಲೂಕು ಆಫೀಸ್, ಈಗ ಒಂದು ಎಲ್ ಶೇಪ್ ಬಿಲ್ಡಿಂಗ್ ಅದು. ಈ ಕಡೆಯಿಂದ ಎಂಟರ್ ಆಗ್ತಾ ಇದ್ದೀನಿ. ಸ್ವಲ್ಪ ದೂರದಲ್ಲಿ ಆ ಎಲ್ ಶೇಪ್ ನ ಸಂಧಿಗೆ ಅಪ್ಪ ಯಾರೋ ಬರತ್ರ ಮಾತಾಡ್ತಿದ್ದಾರೆ. ಅವ್ರು ಹೇಳ್ತಿರೋದು ನನ್ ಕಿವಿಗೆ ಬಿತ್ತು. ಇನ್ನು ಅವ್ರು ಎಂಟರ್ ಆಗೋ ಮೊದಲೇ, ಏನು ಯಾವ್ದು ದುಡ್ಡು ಕೇಳ್ತೀರಾ ಅಂತ ತಟ್ಟ ಸ್ಟ್ರೈಕ್ ಆಯ್ತು. ದುಡ್ಡು ಕೇಳಿದಾರೆ ಅಂದ್ರೆ ನನಗಾಗಿ ಕೇಳಿದ್ದಾರೆ. ಆ 500 ರೂಪಾಯಿ ಕೇಳಿರೋದು ನನಗಾಗಿ ನನ್ನ ಟೂರ್ ಕಳ್ಸ. ನಾನು ಅಲ್ಲೇ ನಿಂತ್ಕೊಂಡು ನಾನು ಕಳವ ಬಂದ್ಬಿಟ್ಟು ನಾನು ಹೋಗ್ಲಿಲ್ಲ ಅವತ್ತು. ಆಕ್ಚುಲಿ ಹಂಗೆ ವಾಪಸ್ ಬಂದೆ. ಬಹುಶಃ ಅವತ್ತಿಂದ ನಾನು ಒಂದು ಮಿನಿಮಲಿಸ್ಟ್ ಪಾಲಿಸಿ ಲೈಫಲ್ಲೂ ಅಳವಡಿಸ್ಕೊಂಡಿದ್ದೀನಿ. ನಾನೊಂದು 100 ರೂಪಾಯಿ ಖರ್ಚು ಮಾಡ್ಬೇಕು ಅಂದ್ರೆ ನನ್ನ ಹತ್ರ 200 ರೂಪಾಯಿ ಇರಬೇಕು. ಆ ತರದ್ದು ಒಂದು ಜೀವನಕ್ಕೆ ಅದೊಂದು ಪಾಠ. ನಾನು ಯಾವತ್ತೂ ಅವತ್ತಿಂದ ನನ್ನ ಅಪ್ಪನ ಮೇಲೆ ಯಾವುದೇ ಒತ್ತಡ ಹಾಕಿಲ್ಲ. ನನ್ನ ಓದುವಾಗಲೂ ನಾನು ಕೆಲಸ ಮಾಡ್ಕೊಂಡೇ ಓದ್ತೆ. ಅದೇ ಆ ಅಪ್ಪನ ಪ್ರಯತ್ನ, ಪ್ರೀತಿ, ಶ್ರಮ, ಬೆವರು ನಮ್ಗೆ ಗೊತ್ತೇ ಆಗಲ್ಲ. ನಾವು ಯಾವಾಗ ತಂದೆ ಆಗ್ತೀವೋ ಅವಾಗ ಒಂದು ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಆ ಹೊತ್ತಿಗೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಕ್ಕೆ ಬಹುತೇಕರಿಗೆ ಅಪ್ಪ ಇರೋದಿಲ್ಲ. ಅಪ್ಪ ಐ ಲವ್ ಯು ಬಗ್ಗೆ, ಅಪ್ಪ ಐ ಲವ್ ಯು ಬಗ್ಗೆ ಒಳ್ಳೆ ಟೈಟಲ್. ಅದೇ ವೆರಿ ಎಮೋಷನಲ್ ಟೈಟಲ್, ಎಲ್ರಿಗೂ ಅಪೀಲ್ ಆಗುವಂತ ಟೈಟಲ್. ನಾಣಿ ಸರ್ ಬಹಳ ವಿಭಿನ್ನವಾದ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅವರು ಸ್ಥಾನ ಟ್ರಾಯ್ ಮಾಡಿದ್ದು ಅಂತಾದ್ರೆ, ಈಗ ಈ ತರ ಮುಖ್ಯ ಪಾತ್ರದಲ್ಲಿ ಮಾಡುವಾಗ ಬಹಳ ಅದ್ಭುತವಾದ ಸಿನಿಮಾಗಳನ್ನ, ಅದ್ಭುತ ಸಂದೇಶ ಇರುವ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅವರಿಗೆ ಶುಭಾಶಯ. ಜೊತೆಗೆ ನನಗೆ ಈ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನನಗೆ ಹೊಸ ಪೀಳಿಗೆಯ ಮ್ಯೂಸಿಕ್ ಡೈರೆಕ್ಟರ್ಗೆ ತುಂಬಾ ಭರವಸೆ ಇರೋರು ಅನ್ಸುತ್ತೆ ಆಕಾಶ್ ಪರ್ವ ಅವರು. ತುಂಬಾ ನಾವೀಗೆಲ್ಲ ಸೀನಿಯರ್ ಸರ್ ಬಿಡಿ ಆಗಿದೆ. ಗಂಡ ಅರ್ಜುನ್ ಅವ್ರು ನೋಡ್ಕೊಂಡ್ವಿ, ಚರಣ್ ರಾಜ್ ಅವ್ರು ನೋಡ್ಕೊಂಡು ಆರಂಭದ ದಿನಗಳಲ್ಲಿ ಅಜನೀಶ್ ಅವ್ರು ನೋಡಿದ್ವಿ. ಅವಾಗೆಲ್ಲ ಅನಿಸ್ತಾ ಇತ್ತು ಇವರು ಮುಂದೆ ಒಂದಿನ ಆಳ್ತಾರೆ ಅಂತ. ಆ ಫೀಲ್ ಬರುತ್ತೆ ನನಗೆ ಆಕಾಶ್ ಪರ್ವ ಅವ್ರು ನೋಡಿದ್ರೆ. ಹಾಗಾಗ್ಲಿ ಅಂತ ಆಶಿಸ್ತೀನಿ. ಒಂದು ಹಾಡು ನಾನು ಬರ್ದಿದ್ದೀನಿ, ಬೇಂದ್ರೆ ಅವರ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅನ್ನೋದು ಸ್ವಲ್ಪ ಆ ಕಡೆ ಟ್ವೀಟ್ ಮಾಡಿ ನಾವು ಬೆಳೆಸ್ಕೊಂಡು ಒಂದು ಹಾಡು ಬರ್ತೀವಿ. ನನ್ಗೆ ತುಂಬಾ ಇಷ್ಟವಾಗಿದೆ ಏನಂದ್ರೆ, ಇದರಲ್ಲಿ
ಸಂಬಂಧದಲ್ಲಿ ಇಲ್ಲ ತಪ್ಪು ಸರಿ, ನೀನೇನು ಮೊದಲು ಕೇಳು ಸಾರಿ ಅಂತ ಆ ಲೈನ್ ನನ್ಗೆ ವೈಯಕ್ತಿಕವಾಗಿ ತುಂಬಾ ಖುಷಿ ಕೊಡ್ತು. ಒಟ್ಟಾರೆಯಾಗಿ ಈ ಸಿನಿಮಾ ಹಾಡುಗಳೆಲ್ಲ ನೋಡಿದ ಒಂದು ಭಾವಪೂರ್ಣ ಸಿನಿಮಾ ಅನ್ಸುತ್ತೆ. ಆ ಭಾವ ಇಡೀ ಕರ್ನಾಟಕದ ಪ್ರೇಕ್ಷಕರ ಮನಸ್ಸಿಗೆ ತಟ್ಟಲಿ. ಇವರೇನು KRS ಪ್ರೊಡಕ್ಷನ್ ಅಂತ ಹೆಸರಿದ್ದಾರೆ, ಅದೇ ತರ ಸಕ್ಸಸ್ KRS ತರ ಜಲಧಾರಿಯಾಗಿ ಧುಮುಕ್ಲಿ ಅವರ ಜೇವಿಗೆ ಅಂತ ಹಾರೈಸಿ ಹಿಂಗೆ ಬೇಕು ಅಂತ ಬಹಳ ಒಂದು ಹೀಗೆ ಪರ್ಟಿಕ್ಯುಲರ್ ಆಗಿ ಕೇಳಿ ಬರ್ಸ್ಕೊಂಡಿದ್ದಾರೆ. ಅವ್ರಿಗೆ ಏನಿತ್ತು ಅವರ ಕತೆಗೆ ತಕ್ಕನಾಗಿ ಆ ತರ ಡಿಮ್ಯಾಂಡಿಂಗ್ ನಿರ್ದೇಶಕರು ಬೇಕು ನಮ್ಮ ಹತ್ರ ಬರ್ಸೋರು. ನಾವು ಸುಮಾರು ಹಾಡು ಬರೆದು ಒಂಥರ ಒಂದು ಓಗದಲ್ಲಿ ಇರ್ತೀವಿ, ತಮಗೇನೋ ಅದನ್ನ ಬರ್ಸ್ಕೊಳ್ಳೋರು ನಿರ್ದೇಶಕರಿಗೆ ಇವರು ಒಬ್ರು. ಒಳ್ಳೇದಾಗಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅರ್ಜುನ್ ಸರ್ ಅಂಡ್ ಅಭಿಷೇಕ್ ಸರ್, ಎಲ್ಲ ಹಿರಿಯರಿಗೆ, ಆಮೇಲೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ, ಆತ್ಮೀಯರಿಗೆ ಎಲ್ರಿಗೂ ಶುಭ ಕೋರಕ್ಕೆ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ ಈ ಸಿನಿಮಾದಲ್ಲಿ ಅಪ್ಪನ ಕುರಿತು ಆಲ್ರೆಡಿ ಸಾಂಗ್ ನೀವೆಲ್ಲ ಕೇಳಿದ್ರಿ. ನನ್ನ ಅಪ್ಪನ ಬಗ್ಗೆ ಏನ್ ಭಾವನೆ ಇತ್ತು ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಟ್ಟಿದ್ದು ಈ ಹಾಡಲ್ಲಿ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ. ಅದು ಯಾಕಂದ್ರೆ ಮಾತಾಡ್ತಿದ್ರೆ ತುಂಬಾ ಫೇಲ್ ಆಗುತ್ತೆ. KGF ಅಮ್ಮ ಆಲ್ರೆಡಿ ಸಾಂಗ್ ಕೇಳಿರ್ಬೇಕು. ಅದು ಬಂದಾಗ ಎಷ್ಟೊಂದು ಖುಷಿ ಪಡೆಯೋದು ಅಂದ್ರೆ ಅವರು ನಮ್ಮ ಸ್ಕೂಲ್ ಕಾಲೇಜಲ್ಲಿ ಹೇಳ್ತಾ ಇದ್ರು, ನನಗೊಂದು ಸಿನಿಮಾದಲ್ಲಿ ಒಂದು ಕಾಮಿಡಿ ಅನ್ನೋ ಅಥವಾ ಆರ್ಟಿಸ್ಟ್ ಆಗಿ ಕಾಣಿಸ್ಕೋಬೇಕಂತ ನಾನು ಸಿನಿಮಾ ಕುದ್ದಿದ್ದೆ, ತುಂಬಾ ಇದ್ದಿದ್ದು. ಯಾವ್ದಾದ್ರು ಡ್ರಾಮಾ ಸಿಕ್ಕರೆ ಸಾಕು, ಒಂದು ಸೀರಿಯಸ್ ಸಿಕ್ಕರೆ ಒಂದು ಡೈಲಾಗ್ ಹೇಳೋದು, ಚಪ್ಪಲಿ ಕಿಡಿಸೋದು ಮಾಡ್ತಿದ್ದೆ. ಆಮೇಲೆ ಮಗನ ಮಗನೇ 4 ಜನ ಹುಚ್ಚ ಚಪ್ಪಲಿ ಹೊಡೆದ್ರೆ ನಿಮ್ಗೆ ಉದ್ದಾರ ಆಗ್ತಾ ಇಲ್ಲ ಅಂತ. ಬಟ್ ಅವ್ರು ಯಾವಾಗಲೂ ಆ ತರ ಹೇಳ್ತಿದ್ರೆ ನಾನೇನೋ ಒಂದು ಸಾಧಿಸ್ಬೇಕಂದ್ಬಿಟ್ಟು ಅಲ್ಲೇ ಬೆಂಗಳೂರಿಗೆ ಬಂದೆ. ಕೆಲವೊಂದು ಕಷ್ಟಗಳಿಂದ ಒದ್ದಾಡ್ಕೊಂಡು ಮತ್ತೆ ಹೋದೆ. ಅವ್ರು ಒಂದೇ ಮಾತು ಹೇಳಿದ್ರೆ, ಆಮೇಲೆ ನೀನೇನು ಅನ್ಕೊಂಡ್ ಮಾಡ್ಬೇಕು ಅನ್ಕೊಂಡಿದ್ಯಾ ಹೋಗ್ಬಾ, ಬಟ್ ಇನ್ನೊಬ್ರಿಗೆ ಭಾರ ಆಗಕ್ಕೆ ಹೋಗ್ಬೇಡ, ನಿನ್ಗೇನೇ ದಾರಿ ಇದ್ರು ನೋಡ್ಕೊ, ಆದ್ಮೇಲೆ ನಮ್ಮ ಊರಿರುತ್ತೆ ಬಂದ್ಬಿಡು ಅಂದ್ಬಿಟ್ಟು ಅವ್ರೊಂದು ಸಪೋರ್ಟ್ ಕೊಡೋದಕ್ಕೆ ನಾನು ಇವತ್ತು ಇಲ್ಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗಾಗಿ ಅಪ್ಪ ಐ ಲವ್ ಯು. ಜೊತೆಗೆ ಇದನ್ನೇ ನಾನು ಬರಲೇಬೇಕಂತ ನಾಗೇಶ್ ಸರ್ ಫಸ್ಟ್ ನನಗೆ ಅಪ್ರೋಚ್ ಮಾಡಿದ್ದು. ಥ್ಯಾಂಕ್ ಯು ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಾಂಗ್ ಕೊಟ್ಟಿದ್ದಕ್ಕೆ. ಜೊತೆಗೆ ಆಕಾಶ್ ಪರ್ವ ಸರ್ ಬಗ್ಗೆ ನಾನು ಏನ್ ಹೇಳಬೇಕು ಅನ್ಕೊಂಡಿದ್ದು ಕವಿರಾಜ್ ಸರ್ ಹೇಳಿದ್ರೆ, ಜೊತೆಗೆ ಕವಿರಾಜ್ ಸರ್ ಆಯ್ತು, ನಾಗೇಂದ್ರ ಪ್ರಸಾದ್ ಸರ್ ಆಯ್ತು, ಕಿನ್ನರ್ ಸರ್ ಕಲ್ಯಾಣ್ ಸರ್, ಅವ್ರನ್ನೆಲ್ಲ ಹಾಗೆ ಕೇಳ್ತಾ ಬರೋದು ನಾನು ಆಕ್ಚುಲಿ ಇವತ್ತು ಅವ್ರ ಜೊತೆ ವೇದಿಕೆ ಹಂಚ್ಕೊಳಕ್ಕೆ. ಸಾರಿ ಸರ್, ತುಂಬಾ ಖುಷಿ ಆಗುತ್ತೆ. ಅಂಡ್ ಹೊಸ ಪ್ರತಿಭೆಗಳು ಸಂಜು ಸರ್, ಮೇಡಮ್ ನಿಮ್ಗೆ ಒಳ್ಳೇದಾಗಲಿ. ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ಸರ್. ನೀವು ಬೈಯಲ್ಲ ಅಂತ ಬರೋದೇನಮ್ಮ. ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಅಪ್ಪನ ಬಗ್ಗೆ ಹೇಳೋದಾದ್ರೆ ಗಂಟೆ ಮಾತಾಡಬೇಕಾಗುತ್ತೆ. ಏನಂದ್ರೆ ಎಸ್ಪೆಷಲಿ ಈಗ ಒಂದು ಟೈಟಲ್ ಬಂದಾಗ ನನಗೆ ನಿಜವಾಗ್ಲು ಬಾಯಿ ಜನ ಪ್ರೇಮ್ ಮಾಡಕ್ ಕರೆದ್ರು, ಒಂದು ಲಾಂಚ್ ಮಾಡ್ಬಿಡಮ್ಮ. ನನ್ ಯಾಕೆ ಕರೀತವ್ರೆ, ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ, 27 ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು. ಇವ್ರು ಬಂದಾಗ ನಾನು ಚಂಡಿ ಆಗಿ ಮಾಡ್ತಿದ್ದೆ. ಆಮೇಲೆ ಟೈಟಲ್ ನೋಡಿದಾಗ ಅನ್ಸ್ತು, ಓಕೆ ಮೇ ಬಿ ಅಪ್ಪ ಐ ಲವ್ ಯು ಟೈಟಲ್ಗೆ ಮೇ ಬಿ ಥಾಟ್ ಐ ವಿಲ್ ಬಿ ಸೂಟಬಲ್ ಅಂತ. ಇನ್ನು ಅಪ್ಪನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಆಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮೊರಿ, ಒಂದು ನೆನಪಿದ್ದೇ ಇರುತ್ತೆ ಅಂತ ನಾನು ಅನ್ಕೊಂಡ್ಬಿಡ್ತೀನಿ. 1000 ಈಗ ಒಂದು ಚೆನ್ನಾಗಿ ಹೇಳಿದ್ರು, ಎಲ್ಲರನ್ನೂ ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ. ನನಗೂ ಆ ವಿಚಾರದಲ್ಲಿ ಏನು ಭೇದ ಭಾವ ಮಾಡಿಲ್ಲ, ನನಗೂ ಬೈದೇ ಶುರು ಮಾಡೋದು ಯಾವಾಗಲೂ ಮೈಕಲ್ಲಿ ಹೇಳಕ್ಕಾಗಲ್ಲ. ನೀವು ಇಮ್ಯಾಜಿನ್ ಮಾಡ್ಕೊಡಿ. ಬಟ್ ಈ ವೇದಿಕೆಯಲ್ಲಿ ಒಂದು ಈ ಹಾಡು ಮತ್ತೆ ನಾನು ನೋಡ್ತಾ ನನಗೇನು ಅನಿಸ್ತು ಅಂದ್ರೆ, ಆಸ್ ಅ ಯುವಕನಾಗಿ ಒಂದೇ ಹೇಳ್ತೀನಿ, ತಂದೆ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕರಿಗೂ ಗೊತ್ತಾಗಲ್ಲ. ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು, ಅವ್ರ ತೂಕ ಏನು, ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ನನಗೆ 26-27 ವರ್ಷ ನಮ್ಮ ತಂದೆ ಬಿಟ್ಟೋದಾಗ, ಅದಾದ ನಂತರ ಜೀವನ ಏನು, ಅದಕ್ಕೆ ಮುಂಚೆ ಜೀವನ ಏನು, ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಅದನ್ನ ನೋಡೋದ್ ಮುಂಚೆನೆ ನಿಮಗೆ ಅವಕಾಶ ಇದ್ರೆ, ನಿಮ್ ತಂದೆ ಅವ್ರ ಜೊತೆಲಿದ್ರೆ ಅವ್ರ ಪ್ರೀತಿಗೆ, ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ಬರು ಅವ್ರಿಗೆ ಸಿಕ್ಕಾಗ ಒಂದು ಅಪ್ರಿಸಿಯೇಷನ್ ಕೊಡಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅಂತ. ಐ ಲುಕ್ ಟು ಪ್ರೇಮ್ ಅವ್ರು ನಾವು ಕೇಳ್ತೀನಿ. ಯಾಕಂದ್ರೆ ಇವರು ಹೀರೋ ಆದ್ರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಅಂತ ತಂದಿದ್ದಾರೆ ಮನೆಯಿಂದ. So she's a very lucky heroine because she has you and she will always have your blessings. ಸಿನಿಮಾ ಬಗ್ಗೆ ನನಗೆ ಆಕ್ಚುಲಿ
ಈ ಹಾಡುಗಳ ಮುಖಾಂತರ ನಾನು ಕವಿರಾಜ್ ಸರ್ ಆಕ್ಚುಲಿ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಲೇಬೇಕಾಗಿದೆ. ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾಗೂ ಅವರೇ. ಇವತ್ತು ಆ ಹಾಡುಗಳು ಎಷ್ಟೋ ಜನ ಕೇಳ್ತಾರೆ, ಬಂದು ನನಗೆ ಹೇಳ್ತಾರೆ ಹಾಡು ತುಂಬಾ ಚೆನ್ನಾಗಿತ್ತು ಸರ್, ನಾನು ಬರ್ದೂ ಇಲ್ಲ ಮಾಡೂ ಇಲ್ಲ, ಎಲ್ಲ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ಒಂದು ನನ್ನ ಕರಿಯರಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ ಇಟ್ಕೊಂಡಿದ್ದೀರಾ ಸರ್, ಥ್ಯಾಂಕ್ ಯು. ಅಂಡ್ ಅಪ್ಪ ಎಲ್ಲ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಾನೇ ಅವ್ರದ್ದು ಪ್ರತಿಯೊಂದು ಪ್ಲಸ್ ಅವ್ರ ಬ್ಯಾನರ್ ಬೇರೆ ಅಂಡ್ ಅವ್ರು ಬೇರೆ ತರ, ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ರೀತಿಲೇ ಬೇರೆ, ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ. ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ, ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಥ್ಯಾಂಕ್ ಯು. ಅಂಡ್ ಸಂಜಯ್ ಅಂಡ್ ಜೀವಿತಾ, ಆಲ್ ದ ವೆರಿ ವೆರಿ ಬೆಸ್ಟ್ ಯು ಬೋತ್. ಅಂಡ್ ಅಫ್ಕೋರ್ಸ್ ನಮ್ಮ ಭಾಯ್ಜಾನ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ ಈ ಸಿನಿಮಾಲಿ. ಆಕ್ಚುಲಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರನ್ನ ಅಣ್ಣ ಅಂತ ಕರೆಗೆ ಬೇಜಾರಾಗುತ್ತೆ, ಯಾಕಂದ್ರೆ ಎಲ್ಲರೂ ಒಂದ್ ಸೆಕೆಂಡ್ ನನ್ನ ನೋಡ್ತಾರೆ, ಇವ್ರು ನಿನಗೆ ಅಣ್ಣನ ಅಂತ. ಸೊ ಥ್ಯಾಂಕ್ ಯು ಸರ್. 20 ವರ್ಷ ಆದ್ರೂ ನಮ್ಗಿಂತ ಚಿಕ್ಕ ತರ ಕಾಣಿಸ್ತಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಇನ್ನು 3 ವರ್ಷ ನೀವು ಹಿಂಗೆ ನಾವು ಬಂದು ಕ್ಯಾರೆಕ್ಟರ್ ಮಾಡೋ ತರ ಆಗ್ತೀವಿ ಅವಾಗ. ಮತ್ತೊಮ್ಮೆ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್. ಅಭಿಷೇಕ್ ಹೇಳಿದ್ರಲ್ಲ ನಿಜವಾಗ್ಲೂ ಎಲ್ಲರೂ ನಾನು ತುಂಬಾ ಆತ್ಮೀಯರು. ಪ್ರೇಮ್ ಬ್ರೋ, ಸಂಜಯ್ ಇವರಿಬ್ರು ನನಗೆ ಫ್ಯಾಮಿಲಿ. ಮತ್ತೆ ತಬಲಾ ನಾಡಿ ಸರ್ ನನಗೆ ಫಸ್ಟ್ ಅದ್ದೂರಿ ಸಿನಿಮಾ ನಾನು ತುಂಬಾ ಆತ್ಮೀಯರು. ಹಾಗಾಗಿ ನನ್ನ ಫ್ಯಾಮಿಲಿ ಫಂಕ್ಷನ್ ತರ ಹಾಗಾಗಿ ಬಂದಿದ್ದೀನಿ. ಅಪ್ಪ ಅನ್ನೋ ಒಂದು ಶಬ್ದನೇ ತುಂಬಾ ಮಹತ್ವವಾದದ್ದು ನಮ್ಮ ಜೀವನದಲ್ಲಿ. ಯಾಕೆಂದ್ರೆ ನಾವೇನೇ ಕೇಳ್ಕೋತೀವಿ ಮನೇಲಿ, ಅಮ್ಮನ್ಗೆ ಏನೇ ಬೇಕು ಅಂತಂದ್ರು ಅಪ್ಪನ ಕೇಳ್ಬಿಟ್ಟು ಕೊಡಿಸ್ತೀನಿ ಅಂತಾರೆ. ಬಟ್ ಕೊಡಿಸ್ತಾರೆ, ಬಟ್ ಕೊಡ್ಸಾದ್ಮೇಲೂ ನಾವು ಅಮ್ಮ ಕೊಡ್ಸಿದ್ರು ಅಂತ ಏನೇ ಕೊಡ್ಸಿದ್ರು ಅಮ್ಮ ಕೊಡ್ಸಿದ್ರು ಅಂತಾನೆ ಹೇಳ್ತಾ ಇರ್ತೀವಿ. ಬಟ್ ಅದಕ್ಕೆ ದುಡ್ಕೊಂಡ್ಬಂದು ಅಮ್ಮನ ಕೈಗೆ ದುಡ್ಡು ಕೊಡೋನಪ್ಪ. ಎಲ್ಲ ಬೆಳಿಗ್ಗೆ ನಾವು ಎಷ್ಟೊಂದು ಊಟ ಮಾಡ್ತೀವಿ ಗೊತ್ತಿರಲ್ಲ, ಯಾವ ಬಟ್ಟೆ ಹಾಕಿದೀವಿ ಅಂತ ಗೊತ್ತಿರಲ್ಲ, ಯಾವ ಚಪ್ಪಲಿ ಹಾಕಿದೀವಿ ಅಂತ ಗೊತ್ತಿರಲ್ಲ, ನಾವೇನ್ ಓದ್ತಾ ಇದೀವಿ ಅಂತ ಗೊತ್ತಿರಲ್ಲ. ಬಟ್ ನಮ್ಮ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ಅವರೇ ವಹಿಸಿರ್ತಾರೆ. ಬಟ್ ಒಬ್ಬ ದೊಡ್ಡವನಾಗಿ ಒಳ್ಳೆ ವಿದ್ಯಾವಂತನಾಗಿ ಇಡೀ ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಿರ್ತೀವಿ ಅಂತಂದ್ರೆ ಅದು ಅಪ್ಪನ ದುಡ್ಡಲ್ಲೇ ಮಾಡಿರ್ತೀವಿ, ನಾವು ದುಡಿಯೋವರೆಗೂ. ಅದಕ್ಕೆಲ್ಲ ಹಿಂದೆ ನಿಂತಿರುವಂತವಳು ಅಮ್ಮ. ಮುಂದೆ ಇರೋನು ಆಕ್ಚುಲಿ ಅಪ್ಪ, ಬಟ್ ನಾವು ಕಾಣಿಸೋದು ನಮ್ಮ ಅಮ್ಮ. ಹಾಗಾಗಿ ಅಪ್ಪನ ಪಾತ್ರ ತುಂಬಾ ಪ್ರಮುಖವಾದದ್ದು. ನಾನು ಹೇಳ್ತೀನಿ ನಮ್ಮ ಅಪ್ಪನ್ಗೆ, ಅಪ್ಪ ಐ ಲವ್ ಯು ಅಂತ. ಎಲ್ಲರೂ ಅಪ್ಪನ ಸ್ಥಾನ ತುಂಬಾ ದೊಡ್ಡದು. ಅದೇ ಅಭಿ ಹೇಳ್ದಂಗೆ ಅವ್ರಿದ್ದಾಗ ಅವ್ರಿಗೊಂದು ಅಪ್ರಿಸಿಯೇಷನ್ ಕೊಡಿ ಅಂತಂದಲ್ಲ, ಅದನ್ನ ನಾವು ಎಲ್ಲದಕ್ಕಿಂತ ಜಾಸ್ತಿ ಅವ್ರಿಗೆ ಕೊಡಬೇಕು. ಯಾಕೆಂದ್ರೆ ಅವ್ರು ದುಡಿಲಿಲ್ಲ ಅಂತಂದ್ರೆ ನಮ್ಗೆ ಒಂದು ಊಟನೂ ಸಿಗಲ್ಲ. ನಾವ್ ಇಲ್ಲೇ ನಿಂತಿದೀವಿ, ಇವತ್ತು ಏನ್ ಮಾಡ್ತಿದೀವಿ, ಎಲ್ಲದಕ್ಕೂ ಪ್ರಮುಖ ಮೂಲ ಕಾರಣ ಅಪ್ಪನೇ. ಅಪ್ಪ ಐ ಲವ್ ಯು, ಆಲ್ ದ ವೆರಿ ಬೆಸ್ಟ್. ಆ ಟೈಟಲ್ ಹಂಗಿದೆ, ಗೆದ್ದೆ ಗೆಲ್ಲುತ್ತೆ, ಗುಡ್ ಲಕ್. ಮತ್ತೆ ಸಂಜು ನನ್ನ ಫ್ಯಾಮಿಲಿ ಮತ್ತೆ ಕ್ಲೋಸ್ ಫ್ರೆಂಡ್. ಫಸ್ಟ್ ಸಿನಿಮಾ ಮೂಲಕ, ಇದೇ ಮೊದಲನೇ ಸಿನಿಮಾ ಒಂದು, ಈ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಆಗ್ತಿದ್ದಾನೆ. ಆಲ್ ದ ವೆರಿ ಬೆಸ್ಟ್ ಸಂಜು. ಕನ್ನಡ ಇಂಡಸ್ಟ್ರಿ ತುಂಬಾ ಕಲೆಗೆ, ಯಾರು ಕಲೆನ ಪ್ರೀತಿಸ್ತಾರೆ ಮತ್ತೆ ಕಲೆ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ, ಅವ್ರನ್ನ ಸರಸ್ವತಿ ತದ್ಕೋತಾರೆ. ನಿನ್ನನ್ನು ತದ್ಕೊಂಡು ಮುದ್ದಾಡ್ಲಿ. ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಈರುವೆ ನಿಮಗೂ ಒಳ್ಳೇದಾಗ್ಲಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಕವಿಗಳೇ, ಅದ್ಭುತವಾಗಿದೆ ಸಾಲುಗಳು. ನಿಮ್ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ, ಯಾಕೆಂತಂದ್ರೆ ಹೆಸರಲ್ಲೇ ಇದೆ ಕವಿ ರಾಜ ಅಂತ. ನೀವು ರಾಜರೇ ಕವಿ. ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಮತ್ತೆ ಪ್ರೇಮ್ ಬ್ರೋ, ಗೊತ್ತಿಲ್ಲ ಏನ್ ಪಾತ್ರ ಮಾಡಿದ್ದಾರೆ ಅಂತ. ಹೊಸಬ್ರು ಅಂತ ಬಂದಾಗ ಜೊತೆಲಿ ಫಸ್ಟ್ ವಿಲ್ಲರ್ ಅವರೇ. ಯಾಕೆಂತಂದ್ರೆ ನಾನು ಅದ್ದೂರಿ ಸಿನಿಮಾ ಆಡಿಯೋ ಲಾಂಚ್ ಮಾಡ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಯಾರ್ಯಾರು ಲವ್ ಸ್ಟೋರಿ, ಇದು ಲವ್ ಮ್ಯಾರೇಜ್ ಆಗಿದ್ದಾರೆ ಅಂತ ಹುಡ್ಕೊಂಡು ಒಂದು 5 ಜನದ ಹತ್ರ ಆಡಿಯೋ ಲಾಂಚ್ ಮಾಡಿಸಿದ್ವಿ ಅದ್ದೂರಿ ಸಿನಿಮಾದ. ಅವಾಗ ಫಸ್ಟ್ ನನ್ಗೆ ಆಡಿಯೋ ಲಾಂಚ್ ಮಾಡ್ಕೊಟ್ಟಿದ್ದು ಪ್ರೇಮ್ ಬ್ರೋನೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈಗಲೂ ಅಷ್ಟೇ ಸಂಜುಗೋಸ್ಕರ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್. ನೈಜ ಘಟನೆ ಅಲ್ಲ ಅದು, ಯಾಕೆಂದ್ರೆ ಪ್ರಕೃತಿದತ್ತವಾಗಿ ಬಂದಿರುವಂತ ಒಂದು ನೈಜ ಕ್ಯಾರೆಕ್ಟರ್ ಅಪ್ಪ ಅನ್ನೋದು. ಅದನ್ನ ನೈಜ ಘಟನೆ ಆಧರಿಸಿದ್ದಲ್ಲ, ಜೀವನ ಮತ್ತೆ ನಮ್ ಸುತ್ತಮುತ್ತ ಪ್ರತಿದಿನ ನಮ್ ಜೊತೆಗಿರುವಂತ ಒಂದು ಪ್ರಮುಖವಾದಂತಹ ದೇವರ ರೂಪದ ಪಾತ್ರ ಅದು. ಅದಕ್ಕೆ ನೈಜ ಘಟನೆ ಆ ತರದ್ದೆಲ್ಲ ಏನಿಲ್ಲ. ಯಾಕೆಂದ್ರೆ ಬೆಳಿಗ್ಗೆ ಇದ್ರೆ ನಡೀತಾನೆ ಇರುತ್ತೆ, ಅಪ್ಪನ ಹತ್ರ ಜಗಳ ಮಾಡ್ತೀವಿ, ಪ್ರೀತಿ ಮಾಡ್ತೀವಿ. ಲವ್ ಮಾಡಿದ್ರೆ ತುಂಬಾ ಕ್ಲೋಸ್ ಆಗಿದ್ರೆ ಲವ್ ಮಾಡ್ತಾ ಇದೀವಿ ಅಂತ ಹೇಳೋರು ಇದಾರೆ, ಜೊತೆ ಕುತ್ಕೊಂಡು ಎಣ್ಣೆ ಹೊಡಿಯೋರು ಇದಾರೆ, ಒಳದ್ರೆ ಬೈಸ್ಕೊಂಡು
ಮುಗಿಸ್ಕೊಳ್ಳೋರು ಇದ್ದಾರೆ. ಇದೇ ರೀತಿ ಅಂದ್ರೆ ಪ್ರತಿ ದಿನ ಇಡೀ ಜೀವನದಲ್ಲಿ ಅಪ್ಪ ಎಲ್ಲಾ ಟೈಮಲ್ಲೂ ಬೆಳಿಗ್ಗೆ ಎದ್ದೇಳೋದ್ರಿಂದ ರಾತ್ರಿ ಮಲಗುವವರೆಗೂ ಎಲ್ಲಾದ್ರೂ ಒಂದ್ ಕಡೆ ಕನೆಕ್ಟಿವಿಟಿ ಇದ್ದೇ ಇರ್ತಾರೆ, ಯಾವ್ದಾದ್ರು ಒಂದು ವಿಚಾರದಲ್ಲಿ. ಕವಿಗಳು ಹೇಳಿದ್ರಲ್ಲ ಅವಾಗ ಯಾವ್ದೋ ಒಂದು 5 ರೂಪಾಯಿ ಬೇಕು ಅಂತ. ಅದು ತುಂಬಾ ಜನ ಇಂಡಸ್ಟ್ರಿಗೆ ಅಂತ ಬರೋರು 99% ಯಾರು ತುಂಬಾ ಸುಖದ ಇದರಿಂದ ಯಾರು ಬಂದಿರಲ್ಲ, ಎಲ್ಲ ಕಷ್ಟದಿಂದನೇ ಇಲ್ಲೆಲ್ಲೋ ಬಂದು ಏನಾದ್ರೂ ಒಂದು ಸಾಧನೆ ಮಾಡಕ್ ಹೊರಟಿರುವಂತದ್ದು. ತಬಲಾ ನಾಣಿ ಅವ್ರದ್ದು ಅಷ್ಟೇನೆ, ಹೆಸರಲ್ಲೇ ಇದೆ ತಬಲಾ ನಾಣಿ ಅಂತ. ಅವ್ರು ಹೆಂಗ್ ಬಂದಿದ್ದಾರೆ ಅಂತ ಹಿನ್ನೆಲೆ ಗೊತ್ತು, ಅದು ಹೇಳಕ್ ಹೋದ್ರು ಒಂದು 1/4 ಗಂಟೆ ಆಗುತ್ತೆ. ಬೇಡ ಅಲ್ವಾ ನಾಣಿ ಸರ್? ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್ ಕಾರ್ಯಕ್ರಮಕ್ಕೆ ಹೇಳ್ತೀನಿ. ಯಾಕೆಂದ್ರೆ ನಾಣಿ ಸರ್ ಅವರ ಸ್ಕಿಟ್ ಅಂಡ್ ಅವ್ರ ಪ್ರೋಗ್ರಾಮ್ಸ್ ಅಲ್ಲಿ ಕೀಬೋರ್ಡ್ ನುಡಿಸ್ತಾ ನಾನು ನಾಣಿ ಸರ್ ಪರಿಚಯ ಆಗಿದ್ದು. ಅವಾಗ ನಾನು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅವಾಗಿಂದ ನಾಣಿ ಸರ್ ಪರಿಚಯ ನನಗೆ. ಅವರು ಆಗ್ಲಿನ ನೋಡ್ಕೊಂಡ್ ಬಂದ್ರು, ಹಂಗೆ ಹಂತ ಹಂತವಾಗಿ ದೊಡ್ಡವ್ರ ಜೊತೆ ನುಡಿಸ್ತಾ ಇದ್ದೆ. SPB ಸರ್ ಕೀಬೋರ್ಡ್ ನುಡಿಸ್ತಿದ್ದೆ. ಈಗ ಜಿ ಕನ್ನಡ ಸಾರೆಗಮಪಲ್ಲೂ ಕೀಬೋರ್ಡ್ ನುಡಿಸ್ತೀನಿ ನಾನು. ಈಗ ವಿಜಯ್ ಪ್ರಕಾಶ್ ಸರ್ಗೂ ಕೀಬೋರ್ಡ್ ನುಡಿಸ್ತೀನಿ. ಇವ್ರು ನೋಡ್ತಾ ನೋಡ್ತಾ ಕರೆದು ಚಾನ್ಸ್ ಕೊಟ್ರು ನಾಣಿ ಸರ್. ಆ ನಂಬಿಕೆಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಸರ್. ಯಾವಾಗಲೂ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ನನಗೆ ಈ ಸಿನಿಮಾ ಮ್ಯೂಸಿಕ್ ಮಾಡ್ಬೇಕು ಅಂದ್ರೆ ತುಂಬಾ ಹುಚ್ಚು. ಆದ್ರೆ ಆ ಮ್ಯೂಸಿಕ್ ಡೈರೆಕ್ಷನ್ಗೆ ಆಪರ್ಚುನಿಟಿ ಕೊಡೋದು ತುಂಬಾ ಇಂಪಾರ್ಟೆಂಟ್. ಆ ಆಪರ್ಚುನಿಟಿ ಕೊಟ್ಟಿದ್ರೆ ಅದರಿಂದ ಇವತ್ತು ಎಷ್ಟೊಂದು ಸಿನಿಮಾ ಮ್ಯೂಸಿಕ್ ಮಾಡ್ತಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಫಸ್ಟ್ ಸರ್ ಹೇಳಿದ್ರು, ನಾಣಿ ಸರ್ ಅಂಡ್ ಅಥರ್ವಾರ್ಯ ಸರ್ ಈ ತರ ಕತೆ ಹೇಳಿದ್ರು ಅಥರ್ವಾರ್ಯ ಸರ್. ಅಂಡ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಟ್ಯೂನ್ಸ್ ನ ಒಪ್ಪಿ ನಾನ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಒಪ್ಕೊಂಡಿದ್ದಕ್ಕೆ ಅಥರ್ವಾರ್ಯ ಸರ್ಗೂ ಥ್ಯಾಂಕ್ಸ್. ಅಂಡ್ ಅದೇ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟ್ ಸರ್ ಸ್ಟೋರಿ ಎಲ್ಲ ಹೇಳಿದ್ರು. ನಾನೊಂದು ಅನ್ಕೊಂಡಿದ್ದೆ, ಓಕೆ ಈ ತರ ಕಂಪೋಸ್ ಮಾಡ್ಬೇಕು ಇದು ಅಂತ ಒಂದು ಪಿಕ್ಚರೈಸೇಷನ್ ಇತ್ತು. ಆದ್ರೆ ಹೆದರಿಕೆ ಬರ್ತಾ ಇತ್ತು. ಫಸ್ಟ್ ನಾಣಿ ಸರ್ ಅಂದ ತಕ್ಷಣನೇ ಹೆದರಿಕೆ, ಜವಾಬ್ದಾರಿ, ಇನ್ನ ಚೆನ್ನಾಗಿ ಮಾಡ್ಬೇಕು ಕಂಪೋಸ್. ನೆಕ್ಸ್ಟ್ ಪ್ರೇಮ್ ಸರ್ ಆಡ್ ಆಗಿದ್ದಾರೆ ಅಂದ ತಕ್ಷಣ ಇನ್ನ ಹೆದರ್ಕೊಂಡ್ಬಿಟ್ಟೆ, ಇನ್ನೇನಪ್ಪ ಮಾಡೋದು ಇದು, ಹೇಗೆ ಕಂಪೋಸ್ ಮಾಡೋದು ಅಂತ. ಆದ್ರೆ ಆದಷ್ಟು ನನ್ನ ಕೈಲಾದಷ್ಟು ಎಷ್ಟು ವರ್ಕ್ ಮಾಡ್ಬೋದು ಅಷ್ಟು ಹಾರ್ಡ್ ವರ್ಕ್ ಮಾಡಿ ನ್ಯಾಯ ಒದಗಿಸಿದೀನಿ ಅಂತ ಅನ್ಕೋತೀನಿ. ನೀವೆಲ್ಲರೂ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಅಭಿಷೇಕ್ ಅಂಬರೀಶ್ ಸರ್ ಥ್ಯಾಂಕ್ ಯು ಸೋ ಮಚ್, ಬಿಗ್ ಫ್ಯಾನ್. ಅರ್ಜುನ್ ಸರ್ ಥ್ಯಾಂಕ್ ಯು, ಪ್ರೇಮ್ ಸರ್ ಥ್ಯಾಂಕ್ ಯು, ಅಂಡ್ ಜೀವಿತಾ ಮೇಡಮ್, ಸಂಜಯ್ ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮುಖ್ಯವಾಗಿ ಎಲ್ಲ ಲಿರಿಸಿಸ್ಟ್ಗಳು ಕವಿರಾಜ್ ಸರ್, ಕೆ ಕಲ್ಯಾಣ್ ಸರ್, ಕಿನಾಳ್ ಸರ್ ಅಂಡ್ ನಾಗೇಂದ್ರ ಪ್ರಸಾದ್ ಸರ್. ನಾನು ಇಷ್ಟು ಚಿಕ್ಕವನಾದ್ರೂ ಸರ್ ಕವಿರಾಜ್ ಸರ್ ಒಂದ್ ಮಾತು ಹೇಳಿದ್ರು, ಇನ್ನೊಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೆ. ಅವಾಗ ಕವಿರಾಜ್ ಸರ್ ಒಂದ್ ಸಾಹಿತ್ಯ ಬರೆದಿದ್ರು. ಪಲ್ಲವಿ ಮಾತ್ರ ಸರ್ ಇನ್ನೊಂದು ಬರೀಬೋದ. ಅವ್ರು ಹೇಳಿದ್ರು ಒಂದ್ ಮಾತು ನನ್ಗೆ, ನಾನು ಅದನ್ನ ಅಳವಡಿಸ್ಕೊಂಡೆ. ಅವ್ರು ಹೇಳಾದ್ಮೇಲೆ ಆಕಾಶ್ ನೋ ಪ್ರಾಬ್ಲಮ್, ಇನ್ನ 10 ವರ್ಷನ್ಸ್ ಬರೆಯೋಣ, ತೊಂದರೆ ಇಲ್ಲ ಅಂತ ಹೇಳಿದ್ರು. ಅವಾಗಿಂದ ನಾನು ಅಳವಡಿಸ್ಕೊಂಡಿದ್ದೀನಿ ಸರ್. ಒನ್ಸ್ ಡೈರೆಕ್ಟರ್ ಟ್ಯೂನ್ ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ ಅಂದ ತಕ್ಷಣ ಇನ್ 10 ವರ್ಷ ಕೊಡಕ್ಕೂ ನಾನು ರೆಡಿ ಇರ್ತೀನಿ ಸರ್. ಅದು ನಿಮ್ಮಿಂದ ಕಲ್ತಿದ್ದು. ಅಂಡ್ ನನ್ನ ಎಲ್ಲ ಮ್ಯೂಸಿಷಿಯನ್ಸ್ ಅಂಡ್ ನನ್ನ ಎಲ್ಲ ಸಿಂಗರ್ಸ್, ಅಭಿಷೇಕ್, ವಿಜಯ್, ಮಧ್ವೇಶ್ ಅಂಡ್ ಪೃಥ್ವಿ ಭಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಂಗಿಂಗ್ ಮೈ ಸಾಂಗ್. ಥ್ಯಾಂಕ್ ಯು. ಅಂಡ್ ಮಾಸ್ ಮ್ಯೂಸಿಕ್ ಆಟ ಲೋಕೇಶ್ ಅವರು ನಮ್ಮ ಜೊತೆಗೆ ಸಹಕಾರ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಪರವರೆ. ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ. ಬಹುಶಃ ಇಡೀ ಜಗತ್ತಿನಲ್ಲಿ ನಮ್ಮ ಜೀವಿತ ಅವಧಿಯಲ್ಲಿ ನನಗಿಂತ ಚೆನ್ನಾಗಿ 10ರಷ್ಟು ಉದ್ದಾಸ ಪಡೋದು ಒಂದೇ ವ್ಯಕ್ತಿ, ಅದು ಅಪ್ಪ. ಕವಿಯವರು ಹೇಳಿದಾಗೆ ನಾವೆಲ್ಲ ಹಳೆ ಜನರೇಷನ್ ಅವರು. ಅಪ್ಪ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಮಕ್ಕಳ ಮುಂದೆ ಯಾವತ್ತೂ ಬಿಗುಮಂದಿಯಿಂದನೇ ಮಾತಾಡೋದು, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ತುಂಬಾ ಕ್ಲೋಸ್ ಆಗಿ ಮಾತಾಡಲ್ಲ. ಈಗಿನ ಜನರೇಷನ್ ಪರವಾಗಿಲ್ಲ, ಅಪ್ಪ ಮಕ್ಕಳೆಲ್ಲ ಒಟ್ಟೊಟ್ಟಿಗೆ ಬಾಬು ಹೋಗ್ತಾರೆ. ನಮ್ಮ ಕಾಲದಲ್ಲಿ ಅವೆಲ್ಲ ಇರ್ಲಿಲ್ಲ. ಆದ್ರೂ ಅಮ್ಮನ ಹತ್ರ ಮಾತ್ರ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ನಮ್ಮ ಮಗ ಹೇಗೆ ದೊಡ್ಡವನಾದ ಅಥವಾ ಹೇಗೆ ಸಾಧನೆ ಮಾಡ್ದ ಅನ್ನೋ ಒಂದು ಖುಷಿಯನ್ನ ಅಮ್ಮನ ಜೊತೆ ಹಂಚ್ಕೋತಾರೆ ಹೊರತು ಮಕ್ಕಳ ಜೊತೆ ಹಂಚ್ಕೋತಿರ್ಲಿಲ್ಲ. ಆದ್ರೂ ಅಪ್ಪ ಅಪ್ಪನೇ ನಾವೆಲ್ಲ ಮಿಸ್ ಮಾಡ್ಕೋತೀವಿ. ಮತ್ತೆ ಈ ಸಿನಿಮಾದಲ್ಲಿ ನಾಣಿ ಸರ್ ನಂಗೆ ಕಾಲ್ ಮಾಡಿದ್ರು, ಹಾಗೆ ನಮ್ಮ ನಾಗೇಶ್ ಕಾಲ್ ಮಾಡಿದ್ರು. ಒಂದು ಅಡ್ವೊಕೇಟ್ ರೋಲ್ ಮಾಡಿದ್ದೆ ನಾನು. ಸ್ವಲ್ಪ ಅಪ್ಪನ ವಿರುದ್ಧವಾಗಿರುವಂತ ಕ್ಯಾರೆಕ್ಟರ್ ನಂದು. ತುಂಬಾ ದಿವಸಗಳಾದ್ಮೇಲೆ ಕರಿಕೋಟ್ ಹಾಕ್ಸಿದ್ದಾರೆ, ತುಂಬಾ ಥ್ಯಾಂಕ್ ಯು. ಜೊತೆಗೆ ಅಭಿಯವರು ಇಲ್ಲಿದ್ದಾರೆ. ನನ್ನ ಮತ್ತೆ ಅಂಬಿ ಅಣ್ಣನ ಒಡನಾಟ ಬೇರೆ ತರನೇ ಇತ್ತು.
ಬಹುಶಃ ಮೊಬೈಲ್ಗಳು ಇನ್ನೂ ಬಂದೇ ಇರಲಿಲ್ಲ. ಮೊಬೈಲ್ ಲಾಂಚ್ ಆಗಕ್ಕೆ ಮುಂಚೆ ನಾವು ಹೆಚ್ಚು ಉಪಯೋಗಿಸಲಿದ್ದು ಲ್ಯಾಂಡ್ಲೈನ್. ಅವಾಗ ಇದ್ದಿದ್ದು ಬರೀ BSNL ಒಂದೇ ಅಲ್ಲ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಟೆಲಿಕಾಂ ಅಡ್ವೈಸರಿ ಕಮಿಟಿ ಅಂತ ಒಂದಿರುತ್ತೆ. ಅದು ಸೆಂಟ್ರಲ್ ಗವರ್ಮೆಂಟ್ ಇದ್ರದ್ದು. ಅಣ್ಣ ಅವಾಗ MP ಆಗಿದ್ರು ಫಸ್ಟ್ ಟೈಮ್. ನನ್ನನ್ನ ಒಂದು ಟೆಲಿಕಾಂ ಅಡ್ವೈಸರಿ ಕಮಿಟಿಗೆ ಮೆಂಬರ್ ಮಾಡ್ತಾರೆ. ನಾನವಾಗ ನನ್ನ ಕ್ಷೇತ್ರಕ್ಕೋಸ್ಕರ ಪ್ರತಿ ತಿಂಗಳು ನಾನು ಮೀಟಿಂಗ್ ಹೋಗಿ ಅವತ್ತಿನ ಕಾಲಕ್ಕೆ BSNLಗೋಸ್ಕರ ಮತ್ತೆ ಜನರ ಸಮಸ್ಯೆಗೋಸ್ಕರ ಕೆಲಸ ಮಾಡ್ತಾ ಇದ್ದಿದ್ದು. ಅಂದ್ರೆ ನಾನು ಏನಕ್ಕೆ ಹೇಳಕ್ ಹೊರಟೆ ಅಂತಂದ್ರೆ, ಅಂಬಿ ಅಣ್ಣನ ಬಹಳ ಹತ್ರದಿಂದ ನೋಡಿರೋ ತುಂಬಾ ಜನ ಕಮ್ಮಿ ಇಲ್ಲಿ. ಬಹುಶಃ ಇವತ್ತಿನ ಜನರೇಷನ್ ನೋಡೇ ಇಲ್ಲ ಬಿಡಿ. ಅವರ ಒಡನಾಟ ಬೇರೆ ತರನೇ ಇತ್ತು. ಮತ್ತೆ ಅವ್ರು ಹೇಳ್ದಂಗೆ ಶುರು ಆಗ್ತಿದ್ದೆ ಬೇರೆ ತರ ಅವ್ರ ಮಾತು. ಬಟ್ ವಿ ಆಲ್ ಮಿಸ್ ಹಿಮ್ ಅಗೈನ್. ಒನ್ಸ್ ಅಗೈನ್ ಅಪ್ಪ, ಐ ಲವ್ ಯು ಅಂಡ್ ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ತಂದೆಯನ್ನ ನಿಮ್ಮಲ್ಲಿ ನೋಡ್ತೀವಿ ನಾವೆಲ್ಲ. ನಿಮ್ ಸಪೋರ್ಟ್ ಅಂಬರೀಶ್ ಸರ್ ಕೂಡ ಮೊದಲ ಸಪೋರ್ಟ್ ಮಾಡ್ಕೊಂಡ್ ಬರ್ತೀವಿ ಹೊಸಬರಿಗೆಲ್ಲ, ನೀವು ಅದೇ ತರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಆಮೇಲೆ ಪ್ರೇಮ್ ಸರ್, ಆಕ್ಚುಲಿ ಪ್ರೇಮ್ ಸರ್ ನಿಮ್ ಮುಂದೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಿಂದ ನಾನು ಬಹಳ ಇನ್ಸ್ಪೈರ್ ಆಗಿದ್ದೀನಿ. ಯಾಕಂದ್ರೆ ನೀವೇನು ಇಲ್ಲದೆ, ಏನು ಬ್ಯಾಕ್ಗ್ರೌಂಡ್ ಇಲ್ದೇನೆ ಸಪೋರ್ಟ್ ಮಾಡಿ ಇಲ್ಲಿವರೆಗೆ ಬಂದು ನಿಂತಿದ್ದಾರೆ. ನೀವು ನಿಜವಾಗ್ಲೂ ಇನ್ಸ್ಪೈರ್ ಮಾಡಕ್ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಕ್ಕೆ. AP ಅರ್ಜುನ್ ಸರ್, ಥ್ಯಾಂಕ್ ಯು ಸರ್. ನಂಗೆ AP ಅರ್ಜುನ್ ಸರ್ ಸಿನಿಮಾಗೆ ಬರೋಕ್ಕಿಂತ ಮೊದಲಿಂದ AP ಅರ್ಜುನ್ ಸರ್ ಪರಿಚಯ ನನಗೆ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಕವಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಹಾಡನ್ನು ನಾನೇ ಕಾಣಿಸ್ಕೊಂಡಿದ್ದೀನಿ ಆಕ್ಚುಲಿ. ಥ್ಯಾಂಕ್ ಯು. ಅಭಿ ಸರ್ ಹೇಳಿದಂಗೆ ಈ ಹಾಡು ಹೆಂಗ್ ಇಟ್ಟಾಗಿದೆ, ಈ ಹಾಡು ಕೂಡ ಹಂಗೆ ಇಟ್ಟಾಗಿ ನಮ್ಗೆ ಒಳ್ಳೇದಾಗಿದೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ನಾಣಿ ಸರ್ ಮತ್ತೆ ಅಥರ್ವ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಆಕ್ಟ್ ಮಾಡಕ್ ನನ್ನ ಮೇನ್ ಕಾರಣನೇ ಹೆಂಗೆ ಈ ಸಿನಿಮಾ ಕತೆ ಹೆಂಗಿದೆಯೋ ಅದೇ ತರ ನಾಣಿ ಸರ್ ನಮ್ಮ ಬಿಗಿನಿಂಗ್ ಡೇಸ್ ಇಂದ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ. ಎಷ್ಟು ಅವ್ರು ಆಲ್ಮೋಸ್ಟ್ ಕೆಲಸ ಮಾಡ್ತಾರೆ, ಸಿನಿಮಾ 3 ಕೆಲಸ ಮಾಡ್ಸಿದ್ದಾರೆ. ಥ್ಯಾಂಕ್ ಯು ಅಥರ್ವ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಿ ತಂಡಕ್ಕೆ. ಸಂಜಯ್ ಮತ್ತೆ ಜೀವಿತ, ನಿಮ್ಮಿಬ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮೂಮೆಂಟ್ ನಾನು ಚೆರಿಶ್ ಮಾಡಿದ್ದೀನಿ, ಅದಕ್ಕೆ ಐ ವಿಲ್ ಬಿ ಗ್ರೇಟ್ಫುಲ್. ಅಂಡ್ ಕವಿ ಸರ್, ಬ್ಯೂಟಿಫುಲ್ ಹಾರ್ಡ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಫಾರ್ ದ್ಯಾಟ್. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ ಯು. ಕಿರಣ್ ಸರ್, ಥ್ಯಾಂಕ್ ಯು. ನಾಗೇಂದ್ರ ಸರ್, ಥ್ಯಾಂಕ್ ಯು. ನನ್ನ ಪಾತ್ರ ಒಂದು ಲೀಡ್ ಆಗಿ ಅಭಿನಯಿಸಿದ್ದೀನಿ. ಮುಂದೆ ಹೇಳ್ಬೇಕು ಅಂದ್ರೆ ಎಲ್ಲರೂ ಸಿನಿಮಾ ನೋಡ್ಬೇಕು, ಜಾಸ್ತಿ ರಿವೀಲ್ ಮಾಡಕ್ಕಾಗಲ್ಲ. ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಅಂತ ಹೇಳಬಲ್ಲೆ. ಎಲ್ಲರೂ ಸಿನಿಮಾ ನೋಡಿ ಪ್ಲೀಸ್ ಬ್ಲೆಸ್ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂಜಯ್, ಧನ್ಯವಾದಗಳು. ಹಾಗೇನೆ ಜೀವಿತ ವಸಿಷ್ಠ ಅವರು. ಅಂಡ್ ನನ್ನ ಒಡನಾಟ ನಾಣಿ ಸರ್ ಜೊತೆ ಯಾವತ್ತೂ ಏನೋ ಸೊಸೆ ಮಾವ ಆತರ ಇರ್ಲಿಲ್ಲ. ಸೆಟ್ ಅಲ್ಲಿ ಯಾವಾಗ್ಲೂ ಅಪ್ಪ ತರ ಟ್ರೀಟ್ ಮಾಡ್ತಾ ಇದ್ರು. ಅಂಡ್ ನಂಗೆ ಒಂದೊಳ್ಳೆ ಹೆಸರು ಕೊಟ್ಟಿದ್ದಾರೆ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ನಾಣಿ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೊದಲನೇ ದಿನದಿಂದ ಕೂಡ ನನಗೆ ಸಪೋರ್ಟ್ ಆಗಿ, ಈ ಟೀಮ್ಗೆ ಸಪೋರ್ಟ್ ಆಗಿ ನಿಂತಿರೋದು ಪ್ರೇಮ್ ಸರ್ ಮತ್ತೆ ಜ್ಯೋತಿ ಮ್ಯಾಮ್. ಸೊ ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಮ್ಯಾಮ್ ಅಂತೂ ನಾನು ಏನೆಲ್ಲ ಶೇರ್ ಮಾಡ್ತೀನೋ ಅದೆಲ್ಲ ವಾಪಸ್ ಶೇರ್ ಮಾಡಿ ಕಂಗ್ರಾಚುಲೇಷನ್ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಮ್ಯಾಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿ ಸರ್. ನಾನು ನೀವು ನೆನ್ಪಿದ್ದೀವಲ್ಲೋ ನನಗೆ ಗೊತ್ತಿಲ್ಲ, ಇದೇ ತಿಂಗಳೇ ಒಂದು ಸ್ಕೂಲ್ ಇವೆಂಟ್ ಅಲ್ಲಿ ಮೀಟ್ ಮಾಡಿದ್ವಿ. ಅವಾಗ ನಾನು ನಿಮ್ಗೆ ಕೇಳಿದ್ದೆ, ನಾನು ಮೂವಿ ಮಾಡಿದ್ದೀನಿ, ನಿಮ್ ಸಪೋರ್ಟ್ ಬೇಕು ಅಂತ. ನೀವು ಅವಾಗ ವಿಶ್ ಕೂಡ ಮಾಡಿದ್ರಿ. ನನಗೆ ಎಕ್ಸ್ಪೆಕ್ಟ್ ಕೂಡ ಮಾಡಕ್ಕಾಗಿಲ್ಲ ನೀವೇ ಗೆಸ್ಟ್ ಅಂತ ಅನೌನ್ಸ್ ಮಾಡಿದಾಗ ನಾನು ವಾವ್, ನಾನು ಮೊನ್ನೆ ಅಷ್ಟೇ ಬ್ಲೆಸ್ಸಿಂಗ್ ಕೇಳಿದ್ದೆ, ಇವಾಗ ಅವರೇ ಎದುರುಗಡೆ ಬಂದು ಬ್ಲೆಸ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅರ್ಜುನ್ ಬ್ಲೆಸ್ಸಿಂಗ್ ವಿಶಿಂಗ್ ಎಲ್ಲ ನಿಮ್ಮಂತ ದೊಡ್ಡ ಕಲಾವಿದ್ರಿಂದ ನಮ್ಗೆ ಇವಾಗ ಬರ್ತಿರೋ ಕಲಾವಿದರಿಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ತರ ಒಳ್ಳೆ ಪಾತ್ರ ಕೊಟ್ಟಿರೋದಕ್ಕೆ. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ನಾನು ಈ ತರ ಒಂದು ಪಾತ್ರ ಪ್ಲೇ ಮಾಡಬಹುದು ಅಂತ. ಸೊ ನನ್ನಲ್ಲಿದ್ದ ಆಕ್ಟಿಂಗ್ ಸ್ಕಿಲ್ಸ್ ನ ಹೊರಗಡೆ ತಂದಿರೋದು ನಮ್ಮ ಡೈರೆಕ್ಟರ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜೀವಿತ, ಧನ್ಯವಾದಗಳು. ನಿಮಗೂ ಕೂಡ ಒಳ್ಳೆಯದಾಗಿ. ಜೊತೆ ನಾನು 4 ಸಿನಿಮಾ ಕೆಲಸ ಮಾಡಿದ್ದೀನಿ, ಅದರಿಂದ ಬಹಳ ಸಂತೋಷ ಆಯ್ತು ನೀವು ಬಂದಿ. ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಪ್ಪನ ಕ್ಯಾರೆಕ್ಟರ್ ನಮ್ಮ ತಬ್ಲಾನಿ ಸರ್ ಬಹಳ ಅತ್ಯುತ್ತಮವಾಗಿ ಅಭಿನಯ ಮಾಡಿದ್ದಾರೆ. ಆ ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಬ್ರು ಅವರವ್ರ ತಂದೆಗಳ ನೆನಪು ಸಂಪೂರ್ಣವಾಗಿ ಬರಬೇಕು. ಆ ರೀತಿ ಅತ್ಯುತ್ತಮ ಅಭಿನಯ. ಅವರು ಮೊದಲೆಲ್ಲ ಕಾಮಿಡಿ ಆಕ್ಟಿಂಗ್ ಮತ್ತೊಂದು ಆ ತರದ್ದೆಲ್ಲ ನೋಡ್ತಿದ್ದೆ. ಈ ತರ ಒಂದು ಅಭಿನಯ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಸಿನಿಮಾದಿಂದನೇ ನನಗೆ ಗೊತ್ತಾಗಿತ್ತು. ಬಹಳ ಉತ್ತಮವಾಗಿ ಅಭಿನಯ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಇನ್ನೊಂದು ವಿಶೇಷ ಏನು ಅಂತಂದ್ರೆ ಪ್ರೇಮ್ ಸರ್ ಎಲ್ಲರೂ ಹೀರೋ ಆಗಿ ತುಂಬಾ ಚೆನ್ನಾಗಿ ಮಾಡಿರೋದೆಲ್ಲ ನೋಡಿರ್ತೀರಾ. ಇದರಲ್ಲಿ ತುಂಬಾ ವಿಭಿನ್ನವಾದಂತ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಕೂಡ ತುಂಬಾ ಸ್ಪೆಷಲ್ ಆಗಿದೆ. ಆ ಸಿನಿಮಾದಲ್ಲಿ ನೀವು ನೋಡ್ಬಿಟ್ಟು ಎಂಜಾಯ್ ಮಾಡಬೇಕು. ಮತ್ತೆ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಂಜಯ್ ಇರ್ಬೋದು, ಜೀವಿತ ಇರ್ಬೋದು, ಮತ್ತೆ ಎಲ್ಲಾ ನಟರು ಕೂಡ, ವರ್ಧನ್ ಪ್ರತಿಯೊಬ್ಬರು ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ ಹೇಳ್ತಾ ನಮ್ಮ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ನಾಗರಾಜನ್ ಸರ್. ಧನ್ಯವಾದ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಂದಿರೋ ಥ್ಯಾಂಕ್ಸ್ ಸರ್, ಅಂಬರೀಶ್ ಸರ್, ಪ್ರೇಮ್ ಸರ್, ಎಲ್ಲರಿಗೂ. ಅಪ್ಪ ಐ ಲವ್ ಯು ಸೂಪರ್ ಸಿನಿಮಾ. ಕಂಟೆಂಟ್ ಬಂದು ತುಂಬಾ ಚೆನ್ನಾಗಿದೆ. ಫಸ್ಟ್ ವಿಜುವಲ್ಸ್ ನ ನೋಡೋದು ಆಕ್ಚುಲಿ ಎಡಿಟರ್ ಅಂತಾನೆ ಅನ್ಕೋಬಹುದು. ಆಕ್ಚುಲಿ ತುಂಬಾ ಬೆಸ್ಟ್ ವಿಜುವಲ್ಸ್, ಎಮೋಷನ್ಸ್. ನಾವು ಡೈರೆಕ್ಟರ್ ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಪ್ಯಾಟರ್ನ್ಸ್ ಎಲ್ಲ ಡಿಸೈಡ್ ಮಾಡಿದೀವಿ. ಒಂದು ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬೋದು ಕಂಟೆಂಟ್. ಎಲ್ಲರೂ ಥಿಯೇಟರ್ ಬಂದು ನೋಡಿ ಸಿನಿಮಾ. ಆಮೇಲೆ ನಮ್ಮ ಮನೇಲಿ ನಮ್ಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನನ್ನ ಕರ್ಕೊಂಡ್ ಬಂದಿದ್ದಾರೆ. ನಾನು ಪರ್ಸನಲಿ ಅಪ್ಪ ಯೋಗ್ಯ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ವಿಭಿನ್ನವಾದಂತ ಕಥೆನ ಆಯ್ಕೆ ಮಾಡಿಕೊಂಡು ಮಾಡಿದ್ದಾರೆ. ಯಾವುದೇ ರೀತಿ ಇದರಲ್ಲಿ ಆಕ್ಷನ್ ಅಥವಾ ಇಲ್ಲದೆ ಕೂಡ ಕಂಟೆಂಟ್ ವೈಸ್ ತುಂಬಾ ಅತ್ಯುತ್ತಮವಾಗಿದೆ. ತುಂಬಾ ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ದಾರೆ ನಿರ್ದೇಶಕರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಚಿತ್ರತಂಡದ ವತಿಯಿಂದ. ಥ್ಯಾಂಕ್ ಯು ಸೋ ಮಚ್. ವಿಜಯ್ ಹರಿ ಪೃಥ್ವಿ ಭಟ್. So, okay. First, ladies in the start, ma'am. So, Prithvi ಇತ್ತೀಚೆಗಿನ ಮೋಸ್ಟ್ ಹ್ಯಾಪನಿಂಗ್ ಸಿಂಗರ್. ಮುಂದೆ ಬನ್ನಿ. ಸೊ ಚಿತ್ರದಲ್ಲಿ ಒಂದು ಗೀತೆ ತಾವು ಹಾಡಿದಿರಿ. ಹೇಗನ್ಸುತ್ತೆ ಅಪ್ಪ ಐ ಲವ್ ಯು ಬಗ್ಗೆ ತಮ್ಮ ಮಾತು? ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಸರ್, ಅಭಿಷೇಕ್ ಸರ್, ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಆಕಾಶ್ ಅಣ್ಣ ಅಂದ್ರೆ ನಮ್ ಸರಿಗಮಪದಲ್ಲೇ ಕೀಬೋರ್ಡಿಸ್ಟ್ ಅವರು. ಸೀಸನ್ 10 ಇಂದನೂ ಅವರೇ, ಇವಾಗ್ಲೂ ಕೂಡ ಅವರೇ ಕೀಬೋರ್ಡಿಸ್ಟ್. ಸೊ ಅವರು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಲಾಂಚ್ ಆಗಿದ್ದಾರೆ ಆಲ್ರೆಡಿ. ಬಟ್ ಇದರಿಂದ ಇನ್ನೂ ಜಾಸ್ತಿ ಅವ್ರಿಗೆ ಸಕ್ಸಸ್ ಸಿಗ್ಲಿ. ಅಂಡ್ ನಾವೆಲ್ಲ ತುಂಬಾ ಖುಷಿ ಪಡ್ತೀವಿ, ನಾವೆಲ್ಲ ಸರಿಗಮಪ ಸಿಂಗರ್ಸ್ ಆಗಿರೋದ್ರಿಂದ. ಥ್ಯಾಂಕ್ ಯು ಮದ್ವೇಶ್. ಹಾಗೆ ಅಭಿಷೇಕ್ ಅವರು ತಮ್ಮ ಮಾತು ಅಪ್ಪ ಐ ಲವ್ ಯು ಬಗ್ಗೆ. ಎಲ್ರಿಗೂ ನಮಸ್ಕಾರ. ಅಭಿ ಸರ್, ಪ್ರೇಮ್ ಸರ್, ಅರ್ಜುನ್ ಸರ್, ಎಲ್ರಿಗೂ ನಮಸ್ಕಾರ. ಕವಿರಾಜ್ ಸರ್, ತಬ್ಲಾ ನಾಣಿ ಸರ್ ಅಂಡ್ ಆಕಾಶ್ ಅಣ್ಣ. ಈ ಮೂವಿಗೆ ವರ್ಕ್ ಮಾಡಿರೋದು ತುಂಬಾ ಖುಷಿ ಆಗುತ್ತೆ. ನಾವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಂದ ಹಿಡಿದು ಸಾಂಗ್ಸ್ ಎಲ್ಲ ವರ್ಕ್ ಮಾಡಿದೀವಿ. ಅದಕ್ಕೆ ಆಕಾಶ್ ಅಣ್ಣಂಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಒಳ್ಳೆ ಮೂವಿ. ಸೊ ನಾನು ಪೃಥ್ವಿ ಪಾರ್ಟಿನೇ, ನನಗೂ ಮಾತಾಡಕ್ ಬರಲ್ಲ ಜಾಸ್ತಿ. ಸೊ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ನಮಸ್ಕಾರ. ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ. ಸಿನಿಮಾದಲ್ಲಿ 22 ವರ್ಷ ಪೂರೈಸಿದ್ದೀನಿ ಅಂತಾದ್ರೆ ಸಿನಿಮಾದಲ್ಲಿ 22 ವರ್ಷ ಪೂರೈಸಿದ್ದೀನಿ ಅಂತಾದ್ರೆ ಅದು ನಮ್ಮ ತಂದೆ ಅಂತಾನೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ರೀಸನ್ ಏನಂದ್ರೆ ಸಿನಿಮಾ ಹೀರೋ ಆಗ್ಬೇಕಂತ ಕನ್ಸು ಕಟ್ಬಿಟ್ಟಿದೆ. ಸೊ ಗಾಂಧಿನಗರದಲ್ಲಿ ಫೋಟೋ ಹಿಡ್ಕೊಂಡು ತಿರುಗ್ತಾ ಇದೆ. ಮದುವೆ ಆಗಿತ್ತು, ನನಗೆ ಆಗ್ತಾನೆ ಮಗಳು ಹುಟ್ಟಿದ್ಲು. ಈವನ್ ಅವಳು ಹಾಲ್ಗೂ ಸಹ ದುಡಿಯುವಂಥ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಸೊ ಅಷ್ಟು ಕಷ್ಟದಲ್ಲಿದ್ದೆ. ಸೊ ನನ್ನ ಸ್ನೇಹಿತರಿಂದ ಹಿಡಿದು ಮನೆಯವರಿಂದ ಹಿಡಿದು ಎಲ್ಲರೂ ನನ್ನ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ರು, ಹೋಗೋ ಎಲ್ಲರೂ ಕೆಲಸ ಮಾಡೋ, ಒಂದು 5,000 10,000 ಕೊಡ್ತಾರೆ, ಮಗು ಬೇರೆ ಹುಟ್ಟಿದೆ, ಅಟ್ಲೀಸ್ಟ್ ಆ ಮಗು ಹಾಲ್ಗಾದ್ರೂ ಸಂಪಾದನೆ ಮಾಡೋ ಅಂತ. ಸೊ ಆ ಟೈಮಲ್ಲಿ ನನಗೂ ಸರಿ ಅನ್ನಿಸ್ತು, ಯಾಕೆ ಎಂಟೈರ್ ಫ್ಯಾಮ್ಲಿಗೆ ಕಷ್ಟ ಕೊಡಬೇಕು, ನಾನು ಒಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯಿತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನನ್ನ ತಂದೆಗೆ ಹೇಳಿದೆ, ಇಲ್ಲ ನಾನು ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲ ಹೋದ್ರೆ ಒಂದು 5,000 10,000 ದುಡ್ಕೊಳ್ತೀನಿ ಅಂತ. ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅಂದರೆ, ಮಗನೇ ಈ ಥರ 5,000 10,000 ಕೆಲಸ ನಿನಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ, ಬಟ್ ಹೀರೋ ಆಗಿ ಅವಕಾಶ ಸಿಗೋದು ಲೈಫಲ್ಲಿ ಒಂದೇ ಸರಿ, ಯಾವುದೇ ಕಾರಣಕ್ಕೂ ಬಿಡ್ಬೇಡ, ಲೈಫಲ್ಲಿ ಏನೇನೋ ಕಷ್ಟ ನೋಡಿದ್ದೀವಿ, ನೋಡ್ಬೇಡೋಣ ಏನಾಗುತ್ತೆ ಅಂತ ಅವರು ಕೊಟ್ಟಂಥ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಯಿತು. ಆ್ಯಂಡ್ ನೀವು ಹೇಳಿದ್ರಿ ತುಂಬ ಒಳ್ಳೆ ಫಾದರ್ ಆಗಿದ್ದೀರಾ ನಿಮ್ಮ ಮಗಳಿಗೆ ಅಂತ. ಇಲ್ಲ, ಒಳ್ಳೆ ಮಗಳು ಹುಟ್ಟಿದ್ರಿಂದ ಒಳ್ಳೆ ಫಾದರ್ ನಾನಾಗಿದ್ದೀನಿ. ಆ್ಯಕ್ಚುಲಿ ನನ್ನ ಮಗಳು ಹುಟ್ಟಿದ್ರಿಂದ ತಂದೆ ಅನ್ನೋ ಜನ್ಮ ನನಗೆ ಸಿಕ್ಕಿದ್ದು, ಅವಳು ಹುಟ್ಟಲು, ಸೊ ತಂದೆ ಅನ್ನೋ ಜನ್ಮ ನನಗೆ ಕೊಟ್ಲು. ಸೊ ಹಾಗಾಗಿ ಐ ಆಮ್ ವೆರಿ ಬ್ಲೆಸ್ಡ್. ನನ್ನ ಇಬ್ಬರು ಮಕ್ಕಳು ಸಹ ಅದ್ಭುತವಾದಂಥ ಪ್ರತಿಭೆಗಳು. ಈಗಾಗಲೇ ನೀವೆಲ್ಲರೂ ನೋಡಿದ್ದೀರ ನಿಮ್ಮ ಆಶೀರ್ವಾದದಿಂದ. ಅವ್ರ ಮೇಲೂ ಸಹ ನಿಮ್ಮ ಅಭಿಮಾನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ.
ಆ್ಯಂಡ್ ಟಾಪಿಕ್ ಬರಬೇಕು ಅಂದರೆ ನಮ್ಮ ತಬ್ಲಾನಾಣಿ ಸರ್ ಭಾವ ಅಂತ ಭಾಳ ಪ್ರೀತಿಯಿಂದ ಕರಿತೀನಿ. ಅವರು ಬಂದಿದ್ದೆ ತಬ್ಲಾ ನುಡಿಸ್ತಾ, ಹರಿಕಥೆಗಳನ್ನು ಮಾಡ್ತಾ, ದೇವ್ರ ನಾಮಗಳನ್ನು ಹಾಡ್ತಾ, ಆಮೇಲೆ ಸಿನಿಮಾಗೆ ಬಂದು ನಾಟಕ ರಂಗ ಎಲ್ಲದರಲ್ಲೂ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ, ಕಾಮಿಡಿ ಕ್ಯಾರೆಕ್ಟರ್ ಆಗಿ, ಮತ್ತು ಬರವಣಿಗೆಯ ಮೂಲಕ ಪರಿಚಯ ಮಾಡಿಕೊಂಡು ಬಹಳ ಹೆಮ್ಮೆ ಆಗುತ್ತೆ. ಇವತ್ತು ನಿರ್ಮಾಪಕರು ಆಗಿದ್ದಾರೆ, ಅವರು ಸ್ನೇಹಿತರೆಲ್ಲ ಸೇರಿಕೊಂಡು ಜೊತೆಯಲ್ಲಿ KRS ಪ್ರೊಡಕ್ಷನ್ ಅಂತ ಮಾಡಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಖುಷಿಯಾಗೋದೇನೆಂದರೆ, ಯಾರಿಗೋ ಹೋಗಿ ಅವರು ಕೇಳಿದಿದ್ರೆ ಬಹುಶಃ ಒಳ್ಳೊಳ್ಳೆ ಸ್ಟಾರ್ಗಳೇ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆದರೆ ಮಾಡ್ತಾರೋ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ, ಹೊಸ ಹುಡುಗರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಸಂಜಯ್, ಸಿನಿಮಾ ಅಂದರೆ ಬಹಳ ಪ್ರೀತಿ, ಹುಚ್ಚು, ಆ್ಯಂಡ್ ನಾಯಕ ನಟನಾಗಿ ಏನೇನು ಕ್ವಾಲಿಟೀಸ್ ಇರಬೇಕು, ಲಕ್ಷಣಗಳಿರಬೇಕು, ಎಲ್ಲನೂ ಇರುವಂಥ ಹುಡುಗ. ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್, ಒಳ್ಳೇದಾಗಲಿ. ತಾಯಿ ಸರಸ್ವತಿ ಪ್ರತಿಭೆನ ತನ್ನ ಮಡ್ಲಲ್ಲಿ ಕೂರಿಸ್ಕೊಳ್ತಾಳೆ. ಆದರೆ ಅವನು ನನ್ನ ಆತ್ಮೀಯ ಸ್ನೇಹಿತ ಆಗಿರೋದ್ರಿಂದ ಒಂದು ಪಟ್ಟು ಹೆಚ್ಚಿಗೆ ಅವನಿಗೆ ವಿಶ್ ಮಾಡ್ತೀನಿ. ತಾಯಿ ಸರಸ್ವತಿ ನಿನ್ನ ಮಡ್ಲಲ್ಲ, ತನ್ನ ಎದೆ ಜಾಗ ಕೊಡಲಿ ಅಂತ. ಆ್ಯಂಡ್ ಜೀವಿತ ಅನ್ನೋ ಹೊಸ ಪ್ರತಿಭೆ ಹೀರೋಯಿನ್ ಆಗಿ. ಮೇಡಮ್, ತಾವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾಗಳು ಮಾಡಿ, ಸಿನಿಮಾ ಹಿಟ್ಟಾಯಿತು ಅಂತ ಹಂಗೆ ತೆಲುಗುಗೆ ತಮಿಳಿಗೆಲ್ಲ ಓಡಬೇಡಿ. ನಾವು ಹೋಗಿ ಅಲ್ಲಿಂದ ಕರ್ಕೊಂಬರ್ಬೇಕು, ತೆಲುಗಿನ ತಮಿಳಿಂದ ಆ ಥರ ಮಾಡಬೇಡಿ. ಒಳ್ಳೇದಾಗಲಿ, ಭವಿಷ್ಯ ಉಜ್ವಲ ಆಗಿ. ಆ್ಯಂಡ್ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ್ರು ಅಥರ್ವ ಆರ್ಯ ನಿರ್ದೇಶಕರು ಮೊದಲ ಸಿನಿಮಾದಲ್ಲೇ ತುಂಬ ಅದ್ಭುತವಾದಂಥ ಒಂದು ಕಂಟೆಂಟ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಎಲ್ಲ ಹೊಸಬರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೂ ಸಹ ಒಂದು ಮುಖ್ಯ ಪಾತ್ರ ಮಾಡುವಂಥ ಒಂದು ಅವಕಾಶ ಕೊಟ್ಟರು. ತುಂಬ ಅಪರೂಪದ ಕ್ಯಾರೆಕ್ಟ್ರು ನನಗೆ ಕೊಟ್ಟಿರುವಂಥದ್ದು ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಷ್ಟೊಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ. ಬಾವ, ಥ್ಯಾಂಕ್ ಯು ಬಾವ. ಸಿನಿಮಾ ಲೋಡ್ಗಟ್ಟಲೆ ದುಡ್ಡು ಮಾಡಲಿ ಫಸ್ಟ್ ಅಂತ ಹಾರೈಸ್ತೀನಿ, ಆಮೇಲೆ ಬೇರೆದೆಲ್ಲ. ಓಕೆ. ಆ್ಯಂಡ್ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ವಿಶ್ ಯು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನನ್ನ ಡಾರ್ಲಿಂಗ್ ಬಗ್ಗೆ ಹೇಳಬೇಕು, ನಮ್ಮ ಅಣ್ಣನ ಮಗ ಆಗಿರೋದ್ರಿಂದ ಆಮೇಲೆ ಪ್ರೀತಿನೂ ಜಾಸ್ತಿ, ಸಲಿಗೆನೂ ಜಾಸ್ತಿ ನಮಗೆ. ನಾವು ದರ್ಶನ್ ಭಯ್ಯ ಮತ್ತು ಎಲ್ಲ ಸ್ಟಾರ್ಸ್ ಎಲ್ಲ ಸೇರಿಕೊಂಡು ಅಂಬರೀಷ್ ಅಣ್ಣನ ಜೊತೆಯಲ್ಲಿ ಇರಬೇಕಾದ್ರೆ ಆಗ್ತಾನೆ ಅವ್ನು ಫಾರಿನಿಂದ ಓದಿ ಮುಗಿಸ್ಕೊಂಡು ಬಂದಿದ್ದ. ನಮ್ಮನ್ನು ನೋಡಿನೂ ನಂಗೆ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋಗ್ಬಿಡೋನು. ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು, ಯಾರು ಅಣ್ಣಂಗೆ ಮ್ಯಾಚೇ ಆಗಲ್ವಲ್ಲ ಕತೆ. ಅಣ್ಣ ನೋಡಿದ್ರೆ ಜನ ಇದ್ದೀರ ಇರಲ್ಲ, ಇವ್ನು ನೋಡಿದ್ರೆ ಜನಗಳ ಜೊತೆ ಸೇರೋದೇ ಇಲ್ಲ, ಏನು ಮಿಸ್ ಮ್ಯಾಚ್ ಹೊಡಿತಾ ಇದೆಯಲ್ಲ ಏನೋ ಅಂತ. ಬಟ್ ಇವತ್ತು ಅವನು ನಮ್ಮೆಲ್ಲರ ಜೊತೆನಲ್ಲಿ ಬೆರೆಯೋದಿರ್ಬೋದು, ಜನಗಳಿಗೆ ಸ್ಪಂದಿಸೋದಿರ್ಬೋದು, ಮಾತಾಡೋದಿರ್ಬೋದು, ಎಲ್ಲನೂ ನೋಡಿದ್ರೆ ತಂದೆಗೆ ತಕ್ಕ ಮಗ. ನಮ್ಮ ಅಣ್ಣಂಗೆ ಸರಿಯಾಗಿ ಹುಲಿ ಹೊಟ್ಟೆಯಲ್ಲಿ ಹೆಬ್ಬುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಿದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಅವನ ಕಣ್ಗಳು ನೋಡ್ತಾ ಇದ್ರೆ ನಮ್ಮ ಅಣ್ಣನೇ ಕಾಣಿಸ್ತಾರೆ, ಅವನ ಮಾತು ಕೇಳ್ತಾರೆ ನಮ್ಮ ಅಣ್ಣನೇ ಕೇಳಿಸ್ತಾರೆ ಅಂತ ಅದ್ಭುತವಾದ ವ್ಯಕ್ತಿತ್ವ. ಇನ್ನೊಂದು ವರ್ಷ 2 ವರ್ಷ ಸೇಮು ನಮ್ಮ ಅಣ್ಣನ ವಾಯ್ಸು ಗರ್ಜನೆ ಅದೇ ಬರ್ತದೆ. ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಾಗ ಎರಡನೇ ಮಾತೇ ಆಗಲಿಲ್ಲ ಅವನು. ಭಜನ್ ಏನು ಅಂದ್ರೆ 31st ಹಿಂಗಿದೆ, ಹೊಸ ಹುಡುಗರು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ತಬ್ಲಾನಾಣಿಯವರು, ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೀನಿ, ಬರಬೇಕಂದ್ರೆ ಬರ್ತೀನಿ. ಆಯಿತು, ಯಾವತ್ತು? ಬುಧವಾರ ಬೆಳಗ್ಗೆ. ಎಷ್ಟೊತ್ತಿಗೆ? ಒಂದು 6 ಗಂಟೆ. ಓಕೆ, ಡನ್, ಬರ್ತೀನಿ ಅಂದರು. ಅದಾದಮೇಲೆ ನೆಕ್ಸ್ಟ್ ಡೇ ಫೋನ್ ಎತ್ತಲಿಲ್ಲ. ಭಯ ಶುರುವಾಯ್ತು ನನಗೆ. ಹೇಳಿ ಪ್ರಶ್ನೆ, ನೀವು ಫೋನ್ ಎತ್ತಾ ಇಲ್ವಲ್ಲ ಅಂತ. ಸೋ ಸ್ವೀಟ್ ಡಾರ್ಲಿಂಗ್. ಮತ್ತೆ ಅವನೇ ಫೋನ್ ಮಾಡಿಲ್ಲ, ನಾನು ಜಿಮ್ಮಲ್ಲಿದ್ದೆ ಅಂತ ಹೇಳಿ ಕರೆಕ್ಟು ಟೈಮ್ಗೆ ಬಂದು ಒಂದು ಆಡಿಯೋ ಲಂಚ್ನ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನಿನಗೆ, ನಿನ್ನ ಫ್ಯಾಮ್ಲಿಗೆ, ನೀನು ಸರ್ವತ್ತಲ್ಲಿ ಕರೆದ್ರು ಸರಿ 24/7 ನಿಮ್ಮ ಫ್ಯಾಮಿಲಿ ಜೊತೆಲಿ ನಾನು ಇರ್ತೀನಿ. ಏನಾದರೂ ಆಗಲಿ ಅದು ನಿಮ್ಮ ಫ್ಯಾಮಿಲಿ ಜೊತೆ ನಾವು ಇರ್ತೀವಿ. ಯಾಕಂದರೆ ನಿಮ್ಮ ತಂದೆ ಕೊಟ್ಟಿರೋಂಥ ಪ್ರೀತಿ ನನಗೆಲ್ಲ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾವ ಕಲಾವಿದರಿಗೆ ಇರ್ಬೋದು, ಟೆಕ್ನಿಷಿಯನ್ಸ್ಗೆ, ಪ್ರೆಸ್ಗೆ, ಇಂಥವ್ರಿಗೆ ಅವ್ರ ಪ್ರೀತಿ ಸಿಕ್ಕಿಲ್ಲ ಅನ್ನೋದಿಲ್ಲ, ಇಂಥವ್ರು ಅವ್ರ ಕೈಲಿ ಬಯಸ್ಕೊಂಡಿಲ್ಲ ಅನ್ನೋದಿಲ್ಲ. ಏನಂದರೆ ಎಕ್ಸಾಂಪಲ್ಗಳು ಹೇಳ್ಬೇಕಂದ್ರೆ 1000 ಇದೆ. ನಾವು ಯಾವತ್ತು ಅವ್ರ ಮನೆಗೆ ಹೋದ್ರೂ ಸಹ ಸಿನಿಮಾದವ್ರಿಗೆ ಅವ್ರು ಆಚೆ ಕೂತ್ಕೊಳ್ಳಿ, ಹಾಲಲ್ಲಿ ಕೂತ್ಕೊಳ್ಳಿ, ವೆಯ್ಟ್ ಮಾಡಿ, ಈ ಖಾತೆನೇ ಇಲ್ಲ. ಡೈರೆಕ್ಟು ಡೈನಿಂಗ್ ಟೇಬಲ್ಲೇ. ಯಾಕಂದರೆ ಅವ್ರ ಮನೆ ಡೈನಿಂಗ್ ಟೇಬಲ್ ಇದೆ, ಮೋಸ್ಟ್ಲಿ ಹಾಲ ಶುದ್ಧ ಇತ್ತು. ಏನೇ ಮೀಟಿಂಗ್ ಆದ್ರೂ ಫಸ್ಟು ಡೈನಿಂಗ್ ಟೇಬಲ್ಲು, ಯಾರೇ ಬರಲಿ ಫಸ್ಟು ಕಾಫಿ, ತಿಂಡಿ, ಊಟ, ಆಮೇಲೆ ಮಾತುಕತೆ. ಅದಕ್ಕೆ ಮುಂಚೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಬಂದು ಕೂತ್ಕೊಂಡ್ರೆ ಯಾರೇ ಸೆಂಟ್ರಲ್ ಮಿನಿಸ್ಟರ್ ಇದ್ರು ಹೊತ್ತಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು, ನಾವೇನಾದ್ರು ಹೋಗ್ಬಿಟ್ರೆ ಅಣ್ಣ ಮಾತಾಡ್ತಾ ಇದ್ರಿ ಏನೋ ಮೀಟಿಂಗ್ ಅಲ್ಲಿ ಇರ್ತೀನಿ ರೈ ಈಗ ಅನ್ಸ್ಕೊಂಡು ಕುತ್ಕೊಳ್ಳ, ಅವ್ರ ಕೆಲ್ಸಕ್ಕೆ ಅವ್ರು ಬಂದವ್ರೆ, ನೀನು ಹತ್ರ ಕೆಲ್ಸಕ್ಕೆ ಬಂದಿದ್ಯಾ, ನೀನು ನಮ್ಮವ್ನು ಕುತ್ಕೋ, ಅವ್ರು ಕುತ್ಕೊಳ್ತಾರೆ. ಏನು ನಿನಗೆ ಬಿಟ್ಟು ಒಂದು ಕೋಟೆ ಅಂತ ಬೇರೆ ಮಾತಾಡೋಂಥದ್ದೇನಿಲ್ಲ, ಕುತ್ಕೊಳ್ಳಿ ಅನ್ನೋರು. ಅದು ಆ ಪ್ರೀತಿ ನಾವು ಯಾವತ್ತಿದ್ರೂ ಚಿರಋಣಿ. ಇಡೀ ಕನ್ನಡ ಇಂಡಸ್ಟ್ರಿ ಚಿರಋಣಿ.
ಸಾಕಷ್ಟು ವಿಷಯಗಳು ಗೊತ್ತಿರಬೇಕು. ಇವತ್ತು ಒಂದು ಕಲಾವಿದರ ಸಂಘ ಅಂತ ನಮ್ದಿದೆ ಅಂದರೆ ಅದು ಅಂಬರೀಷ್ ಅಣ್ಣ ಎಂಥ ಅವರು ಬೆಡ್ ಮೇಲಿದ್ದಾಗ, ಹಾಸ್ಪಿಟ್ಲ್ ಬೆಡ್ ಮೇಲಿದ್ದಾಗ ಅವರು ಪಟೇಲ್ ಅವ್ರ ಹತ್ರ ಹೋಗಿ, ಜಯೇಶ್ ಪಟೇಲ್ ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅದು ನನಗೆ ಬೇಕು ನಮ್ಮ ಕಲಾವಿದರಿಗೆ ಅಂತ ಮಾಡಿಸ್ಕೊಟ್ಟಂಥದ್ದು ಅದು ಯಾವತ್ತೂ ನಾವು ಮರೆಯೋದಕ್ಕಾಗಲ್ಲ. ಅಜರಾಮರ. ಸೊ ಎಲ್ಲ ವಿಷಯನ ಹೇಳ್ಕೊಬೇಕಂತ ಅನ್ನಿಸ್ತು. ಫ್ಲೋ ಅಲ್ಲಿ ಬಂದ್ಬಿಡ್ತು ಹೇಳ್ಕೊಂಬಿಟ್ಟೆಡ್ಡಲ್ಲಿ. ಲವ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಬಂದಿದ್ದಕ್ಕೆ. ಆ್ಯಂಡ್ ಎಲ್ಲ ಲಿರಿಕ್ಸಿಸ್ಟು ಮತ್ತು ಆಕಾಶ್ ಪರ್ವ, ಇವತ್ತು ನಿಮ್ಮ ದಿನ ರೀ. ಸೊ ಯು ಆರ್ ದ ಹೀರೋ ಆಫ್ ದ ಡೇ. ಸೊ ಇವತ್ತು ತುಂಬ ಒಳ್ಳೆಯ ಸಂಗೀತ ಮಾಡಿದ್ದೀರಾ, ಎಲ್ಲ ಒಳ್ಳೊಳ್ಳೆ ಲಿರಿಕ್ಸಿಸ್ಟ್ ಕೈಯಲ್ಲಿ ಲಿರಿಕ್ಸ್ನ ಬರ್ಸಿದ್ದೀರಾ, ಒಳ್ಳೆ ಕಲಾವಿದರಿದ್ದಾರೆ, ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನ್ನ ಡಾರ್ಲಿಂಗ್ ಅರ್ಜುನ್ ಬಂದಿದ್ದಾನೆ, ನಮ್ಮ ಭಾವ, ಅವನು ನನ್ನ ತಂಗಿನ ಕೊಟ್ಟಿದ್ದಾನೆ. ನನ್ನ ರಾಕಿ ಸಿಸ್ಟರ್ನ ಮದುವೆ ಆಗಿರೋದು. ನನ್ನ ತಂಗಿನ ಮದುವೆ ಆದಮೇಲೆ ಲಕ್ಕ ಡಬಲ್ ಆಗೋಯ್ತು ಎಲ್ಲ. 10 ಕೋಟಿ 15 ಕೋಟಿ ಸಿನಿಮಾ ಮಾಡ್ತಾ ಇದ್ದಾನೆ, ಇವತ್ತು 105 ಕೋಟಿ ಸಿನಿಮಾ ಮಾಡ್ತಾ ಇದ್ದಾನೆ. ಅದು ಪ್ಯಾನ್ ಇಂಡಿಯಾ ಅಲ್ಲ, ಗ್ಲೋಬಲ್ ಇಂಡಿಯಾ ಗ್ಲೋಬಲ್ ಸಿನಿಮಾ. ಸೊ ಹಾಗಾಗಿ ಒಂದು ಪ್ರೀತಿಯಿಂದ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಆ್ಯಂಡ್ ನಿನ್ಗೊಂದು ಲವ್ ಯು ನಮ್ಮ, ಲವ್ ಯು. ನನ್ನ ಹೆಂಡತಿಗೆ ಹೇಳ್ತಾ ಇರೋದು ಲವ್ ಯು. ಅಲ್ಲ ಸರ್, ಈಗ ಮನೆಗೆ ಹೋದ್ಮೇಲೆ ಕ್ಲಾಸ್ ತಗೊಬೋದು, ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ಬೆಸ್ಟ್ ಅಮ್ಮ ಅಲ್ವಾ ಅಂತ. ಹೆಸರಲ್ಲೇ ಜ್ಯೋತಿ ಇದೆ, ಅದಕ್ಕೆ ಬೆಳಕೊಡೋದು ಒಂದೇ ಗೊತ್ತಿರೋದಷ್ಟೇ, ಸುಡೋದು ಗೊತ್ತಿಲ್ಲ, ಅದಕ್ಕೆ ಬೆಳಕೊಡೋದು ಒಂದೇ ಗೊತ್ತಿರೋದು. ಥ್ಯಾಂಕ್ ಯು ಎಲ್ರಿಗೂ ಸಹ. ಅಪ್ಪ ಐ ಲವ್ ಯು ಸಿನಿಮಾಗೆ ವಿಶ್ ಯು ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ಒಳ್ಳೇದಾಗಲಿ, ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್, ನೀವು ನಮಗೆ ದೊಡ್ಡ ಸ್ಟಾರೇನೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪ ಐ ಲವ್ ಯು ಚಿತ್ರದ ವತಿಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ನಮ್ಮ ತಂಡದ ಪರವಾಗಿ, KRS ಪ್ರೊಡಕ್ಷನ್ಸ್ ಪರವಾಗಿ ಧನ್ಯವಾದಗಳು. ನಮ್ಮ ಈ ಒಂದು ಚಿಕ್ಕ ಚಿತ್ರಕ್ಕೆ ಅಂಬರೀಷ್ ಅಣ್ಣನೇ ಬಂದಂತಾಗುತ್ತೆ ನಮಗೆ. ಇವ್ರು ಹೇಳ್ತಿದ್ರು ಬೈದೇ ಶುರು ಮಾಡ್ತಾರಲ್ಲ ಮಾತು ಅಂತ. ನಾನೊಂದು ಮಾತು ಬೈಸ್ಕೊಂಡಿದ್ದೀನಿ, ಅದು ಬೈಗಳ ಥರ ಇರೋಲ್ಲ. ಚಿತ್ರಸಂಘದ ನಮ್ಮ ಕಲಾವಿದರ ಸಂಘದಲ್ಲಿ ಒಂದು ಕಾರ್ಯಕ್ರಮ, ನಾನು ಮಿತ್ರ ಅವರು ಊಟ ಮಾಡೋದಕ್ಕೆ ಆಚೆ ಹೋಗ್ತಾ ಇದ್ವಿ. ಅವ್ರು ಯಾರೋ ಹೇಳಿದ್ರು, ಅಣ್ಣ ಅವ್ರು ಊಟನೇ ಮಾಡಿಲ್ಲ ಹೊರಟ್ಬಿಟ್ಟು, ಏಯ್ ತಬಲಾ ಬರೋ ಇಲ್ಲಿ, ಅವನ ಕರಿಯ ಕುಳ ಬರೋ ಇಲ್ಲಿ, ಹೋಗ ಊಟ ಮಾಡ್ಬಿಟ್ಟು ಮುಚ್ಕೊಂಡು. ನಾವು ಏನು ಮಾತಾಡಲಿಲ್ಲ, ಇಲ್ಲಿ ಬರೀ ಥರ ಸೈಡಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋವಾಗ ಒಂದು ನಮಸ್ಕಾರ ಮಾಡೋದು ಬಂದ್ಬಿಟ್ಟು. ಕಲ್ಮಶ ಇಲ್ಲ ಹೃದಯ ನೋಡಿ, ಅದಕ್ಕೆ ಹೃದಯ ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿರುತ್ತೆ ಅಂತ, ಭೂಮಿ ಚೆನ್ನಾಗಿಟ್ಕೋಬೇಕು ಮನುಷ್ಯ. ಅದಕ್ಕೆ ಅವ್ರು ಎಲ್ಲರೂ ನೆನಪಲ್ಲಿ ಉಳಿದಿದ್ದಾರೆ. ಅದಾದಮೇಲೆ ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಸಪೋರ್ಟ್ ಮಾಡಿದಂತಹ KRS ಪ್ರೊಡಕ್ಷನ್ಸ್ ಅಂತ ಹೇಳಿ 4 ಜನ ಸ್ನೇಹಿತರು. ಅಂದರೆ ನಾನೇನು ದುಡ್ಡು ಹಾಕಲಿಲ್ಲ, ಬರವಣಿಗೆ ಮತ್ತು ವರ್ಕಿಂಗ್ ಪಾರ್ಟ್ನರ್ ಥರ ಕೆಲಸ ಮಾಡಿದೆ. ಅವರು ನಾವು ಯಾರು ಕಾಣಿಸ್ಕೊಳಕ್ಕಾಗಲ್ಲ, ಎಲ್ಲ ದೂರ ಇದ್ದೀವಿ, ನಿನ್ನ ಮುಂದಾಳತ್ವದಲ್ಲಿ ನಡೀಲಿ ಅಂತ ಹೇಳಿ ನನ್ನನ್ನು ಮುಂದೆ ಬಿಟ್ಟರು. ಇಬ್ಬರು ಬಂದಿದ್ದಾರೆ, ಬನ್ನಿ ವೇದಿಕೆ ಮೇಲೆ ಅಂದರೆ ಹಿಂಗಂತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಯಾರಿಲ್ಲ. ಅವರು ಆ 4 ಜನ, ಅವ್ರು 3 ಜನ ಸೇರಿ ನಮಗೆ ಸಪೋರ್ಟ್ ಮಾಡಿದ್ರಿಂದ ನಾಗೇಶ್ ನಾವು ಕರೆಯೋದು, ಅಥರ್ವ ಆರ್ಯ ಅವರ ಸಿನಿಮಾ ಹೆಸರು. ಅವರ ಒಡನಾಟ 16 ವರ್ಷದಿಂದ ನನ್ನ ಸ್ಕ್ರಿಪ್ಟಲ್ಲೆಲ್ಲ ಅವರು ಜೊತೆಲಿ ಇರ್ತಾಯಿದ್ರು. ಸೊ ಇದು ಯಾವುದೋ ಒಂದು ಥ್ರೆಡ್ ಈ ಥರ ಇದೆ ನೋಡಿ ಅಣ್ಣ ಹಾಗೆ ಬಂದಾಗ ಹುಡುಕಾಟದಲ್ಲಿ ಇದ್ದು ಹೀಗೆ ಸ್ನೇಹಿತರೆಲ್ಲ ಸಿಕ್ಕಿ ಇವತ್ತು ಒಂದು ಸಿನಿಮಾ ಆಗಿದೆ. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೆ. ನನ್ನ ಭಾವ ಪ್ರೇಮ್ ಸರ್, ನಾವು ಭಾವ ಅಂತಲೇ ಪ್ರೀತಿಯಿಂದ ಮಾತಾಡ್ಸೋದು. ನಾನು ಹೋಗಿ ಹೇಳಿದೆ, ಈ ಥರ ಒಂದು ಥ್ರೆಡ್ ಮಾಡ್ತಾ ಇದ್ದೀವಿ ಸಿನಿಮಾ ನೋಡಿ ಭಾವ, ಅದಕ್ಕೆ ನೀನು ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡಬಾರ್ದು, ಡೇಟ್ ಹೇಳಬೇಕು ಅಂದರು. ತುಂಬ ಥ್ಯಾಂಕ್ಸ್ ನಿಜವಾಗಲೂ. ಯಾಕೆಂದರೆ ಇವತ್ತು ನೀವೆಲ್ಲ ಬಂದಿರೋದು ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಹೊಸ ಪೀಳಿಗೆ ನೋಡಿ 4 ಜನ ಸಿಂಗರ್ಸು ಹೊಸಬರು. ನಮ್ಮ ಆಕಾಶು ಅವರು ಇನ್ನೂ ಕಾಣಿಸ್ಕೊಂಡಿಲ್ಲ ಅಷ್ಟೇ, ಕೆಲಸ ಇದೆ, ಪರಿಚಯ ಹೊಸದು. ನನ್ನ ಕವಿವರಿಗಳು ಎಲ್ಲ ಬಂದಿದ್ದಾರೆ, ಕವಿ ಸರ್ ಬಂದವರೆ. ಆ 4 ಜನ ಯಾರಿಗೆ ನಾನು ಫೋನ್ ಮಾಡಿದ್ರು ಬನ್ನಿ, ಅದೇನು ಹೇಳಿ ನನಗೆ ವಿಷಯ ಹೇಳಿ, ಡೈರೆಕ್ಟ್ರಿಕಲ್ ಹೇಳಿಸಿ ಅಂದರೆ ಹೊರತು ಯಾರೂ ಹಣಕಾಸಿನ ಬಗ್ಗೆ ಮಾತಾಡಲಿಲ್ಲ. ಅವರೆಲ್ಲರೂ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಚಿರುಗುಡಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ರಿಗೂ. ನೆಕ್ಸ್ಟು ನಮ್ಮ ಟೀಮು, ನಮ್ಮ DOP ಅವರು ಮಾತಾಡಲ್ಲ ಜಾಸ್ತಿ, ಹೀರೋಯಿನ್ ಹತ್ರನೇ ಮಾತಾಡ್ತಿದ್ದಾರಲ್ಲ. ಅಲ್ಲ ಯಾರೋ ಹೇಳಿದಪ್ಪ, ನಾನು ನೋಡಿಲ್ಲ. ಏನಮ್ಮ ಯಾಕೋ ಅಡ್ಡ ಇಟ್ಕೊಂಡ್ಬಿಟ್ರೆ ಇಲ್ವಾ, ಸರಿ ನಾವು ಕಾಲೇಜ್ ಇಟ್ಟಿದ್ವಿ ಅಲ್ಲಿ ಶೂಟಿಂಗಲ್ಲಿ, ಅದಕ್ಕೆ ಹೇಳಿದೆ. ಅವ್ರ ಟೀಮು
ರಾಜು ಮತ್ತು ಇವರ ಸಂಗಡಿಗರು ಯಾರಿದ್ರು ಎಲ್ಲರೂ ನಮಗೆ ಸಮಯದ ಬಗ್ಗೆ ಆಗಲಿ ಏನು ಯಾವುದೂ ಒತ್ತಡ ಕೊಟ್ಟಿಲ್ಲ. ನಮಗೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ. ಇಡೀ ನಿಮ್ಮ ತಂಡಕ್ಕೆ ಧನ್ಯವಾದಗಳು ಸರ್. ನಮ್ಮ ಟೀಮ್ ಹುಡುಗರು ಎಲ್ಲ ನಿಂತಿದ್ದಾರೆ ಇಲ್ಲಿ, ಸಪೋರ್ಟರ್ಸ್, ಅಸೋಸಿಯೇಟು, ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ, ಎಲ್ಲರ ಸಹಾಯದಿಂದ ಒಂದು ಕೆಲಸ ಆಗಕ್ಕೆ ಸಾಧ್ಯ. ಆದ್ದರಿಂದ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸುಮಾರು ಜನ ಹಾರೈಸೋದಕ್ಕೋಸ್ಕರ. ಪರಿಚಯ ಇದ್ದವರು, ಪರಿಚಯ ಇರೋರು, ಸ್ನೇಹಿತರ ಜೊತೆಗೆ ಬಂದಿರೋರು ಎಲ್ರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ. ಅಪ್ಪ ಅಮ್ಮ ನಂಬಿಕೆ ಅಂತೆ, ತಾಯಿ ಸಮಾನ. ನಂಬಿಕೆ ತಾಯಿ ಸಮಾನ. ಅಪ್ಪ ಧೈರ್ಯ, ಹೋಗ ನಾನು ಇದ್ದೀನಿ ಅಂತ ಹೇಳ್ತಾರೆ ಫಸ್ಟ್. ಅಪ್ಪನ ಬಗ್ಗೆ ಮಾತಾಡೋದಂದ್ರೆ ಅದು ಅಪಾರ, ಆದ್ದರಿಂದ ಮಾತಾಡೋದು ತುಂಬ ಕಷ್ಟ, ತುಂಬ ತೂಕದ ಪದ ಅದು. ನನ್ನ ಗುರುಗಳು ಹೇಳ್ತಾ ಇದ್ರು, ಚಿಕ್ಕ ಚಿಕ್ಕ ಪದಗಳು ಯಾವುದಿರುತ್ತೆ ಅದು ವೆಯ್ಟ್ ಜಾಸ್ತಿ ಅಂತ. ಕಾಸು ಅದರಿಂದ ಹೋದರೆ ಸುಖ ಕಳ್ಕೊಂಡ್ಬಿಡ್ತೀವಿ. ಅಪ್ಪ ತೂಕದ ವಾಸು, ಅಮ್ಮ ತೂಕ, ಆಕಾಶ. ಈ ಚಿಕ್ಕ ಅಕ್ಷರಗಳಿದ್ದಾಗ 2 ಅಕ್ಷರ ಅಂತ ಅನ್ಕೋಬೋದು, ಅದ್ರ ಮಹತ್ವ ತುಂಬ ಇರುತ್ತೆ. ಆ ಬೀಜಾಕ್ಷರಗಳು ತುಂಬ ಪವರ್ಫುಲ್ ಆಗಿರೋವಂಥವು. ಅಪ್ಪ ಅಂದರೆ ತೂಕ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ನನ್ನ ತಂದೆ, ನಾನು ಚಿಕ್ಕದೊಂದು ಒಡನಾಟ ಹೇಳ್ತೀನಿ. ನಮ್ಮ ತಂದೆ ತಬಲ ನುಡಿಸುವಾಗ ನಾನು ಎದುರುಗಡೆ ಕೂತ್ಕೋತಾ ಇದ್ದಂತೆ, ಏನು ದೊಡ್ಡ ಮನುಷ್ಯನ ಥರ ತಳ ಹಾಕ್ಕೊಂಡು, ಅವನ ಕೈ ತಾಮ್ರದ ಬಿಂದಿಗೆ ಕೊಡಿ, ತಲೆ ಆಡಿಸ್ಕೊಂಡೆಲ್ಲ ಇವಾಗ ತಬಲಿಸ್ಟ್ ಆಗ್ತಾನೆ ಕಣೆ, ಗ್ಯಾರಂಟಿ. ಇವನು ಒಳ್ಳೆ ಗುರುಗಳ ಹತ್ರ ಸೇರಿಸ್ಬೇಕು, ನನ್ನ ಹತ್ರ ಕಲಿಯಲ್ಲ, ತೀಟೆ ಜಾಸ್ತಿ ಇದು ಅಂತ. ಏನಾದರೂ ಅವರ ಹಾರೈಕೆ ನಮಗಿದ್ದೇ ಇರುತ್ತೆ. ಎರಡನೇದೇನು ಅಂದರೆ, ನಮ್ಮ ತಂದೆ ನಮ್ಮ ಸುತ್ತಿನಲ್ಲಿ ಕೊರಟಗೆರೆಯಲ್ಲಿ ಪೌರಾಣಿಕ ನಾಟಕದ ಮಾಸ್ಟರ್, ತಬಲಾ ಮಾಸ್ಟರ್ ಯಾರೂ ಇರಲಿಲ್ಲ ಅಲ್ಲಿ, ಇವರೇ. ಜೊತೆಗೆ ನಂದಾದೀಪ ಯಾವಾಗಲೂ ತೂಗ್ತಾ ಇರೋದು ಹೀಗೆ. ದೀಪದಲ್ಲಿ ಎಣ್ಣೆ ಇರಲೇಬೇಕು, ಇಲ್ಲಾಂದ್ರೆ ಸಾಂಗೆ ಕಟ್ಟು. ಅಲ್ಲ, ನನಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ. ಯಾಕೆ ಅಂದರೆ ತುಂಬ ಒಳ್ಳೆ ಹೆಸರು ಮಾಡಿದ್ರು ನಮ್ಮ ಸುತ್ತಿನಲ್ಲಿ. ಅವ್ರು ಎಷ್ಟು ಮುಂಗೋಪ ಅಂದರೆ, ಸ್ಟೇಜ್ ಮೇಲೆ ಯಾರನ್ನ ಕೆಟ್ಟದಾಗ ಆಗ್ತಿದೆ, ಯಾರು ಸಿಕ್ಕಲಿಲ್ಲ ನಿಮಗೆ ಲೈ ಅನ್ನೋರು. ಆ ಬೈಕಾದ್ರೂ ಚೆನ್ನಾಗಾಗಲಿ ಅಂತ ಆ ನಂದಾದೀಪ ಜ್ಯೋತಿನ ಸುಮ್ಮನೆ ಮೈ ಮೇಲೆ ತಗೊಂಡೆ ನೋಡೋಣ ಅಂತ ಒಂದ್ಸರಿ. ಕೃಷ್ಣ ಸಂಧಾನ ಅಂತ ಒಂದು ಹಾಸ್ಯ ನಾಟಕ. ನಾನು ಸೈಡಲ್ಲಿ ಕೂತ್ಕೊಂಡು ತಬಲಾ ನುಡಿಸ್ತಿದ್ದೆ. ಎಲ್ಲರೂ ಕ್ಲಾಸ್ ಹೋಗ್ತಾರೆ ಕಲಾವಿದರು. ಕುಡಿದು ಬಿಟ್ಟು ತಬಲಾ ಬಾರ್ಸಕ್ಕೆ ಬಂದವರು ಎಷ್ಟು ತೊಂದರೆ ಕೊಡ್ತಾರೆ ನಾಟಕದಲ್ಲಿ, ಅದನ್ನು ನಾನು ಕಣ್ಣವ್ರು ನೋಡಿದ್ದೀನಿ. ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಒಂದ್ಸರಿ ಮೈ ಮೇಲೆ ತಗೊಂಡೆ. ಅದು 1768 ಶೋ ಆಯಿತು. ಆ ಕೃಷ್ಣ ಸಂಧಾನ ನಾಟಕದಲ್ಲಿ ನನ್ನ ನಾಗಾಭರಣ ಅವರು ಹಿಂದೆ ಕೂತು ನೋಡಿ, ಗ್ರೀನ್ ರೂಮಿಗೆ ಬಂದವ್ ಯಾರೋ ಕುಡ್ಕೊಂಡು ಪಾತ್ರ ಮಾಡಿದ್ದ ಹುಡುಗ ಬರೋಗೆ. ಅಲ್ಲೆಲ್ಲ ಬಂದು ಸಹ ನಾಗಾಭರಣ ಕರಿತಾ ಹೋಗ್ಕೊಳ ನೀನು ಅಂದರು. ನಾನು ಯಾವ ಆಭರಣನೂ ಕದ್ದಿಲ್ಲ, ನಾನು ಆಭರಣ ಅನ್ಕೊಂಬಿಟ್ಟೆ. ಲೇ, ಈ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟರ್ ಕೊಡೋ ಹುಡುಗ ಕರಿತವ್ರು, ಹೋಗಿ ನಮಸ್ಕಾರ ಮಾಡಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದೆ ಕಣೆ. 2 ಕುಡ್ದು ನನಗೆ ಕೂತಿದ್ದೆ. ಯಾವ ಊರು ಅಂತೆಲ್ಲ ಕೇಳಿ, ಸಂಕ್ರಾಂತಿ ಅಂತ ಸೀರಿಯಲ್ ಮಾಡ್ತಾ ಇದ್ದೀನಿ, ನೀ ಇದೇ ಪಾರ್ಟ್ ಮಾಡ್ಬೇಕು ಅಂತ ಕರ್ಕೊಂಡೋದ್ರು. ಈಗ ಅವರು ನನಗೆ ಅಪ್ಪಿಸ್ತಾನೆ. ಕಲೆನ ಗುರುತಿಡಿಯಾಗಿದೆಯಲ್ಲ, ಯಾವುದೋ ಒಂದು ವಸ್ತು ಚೆನ್ನಾಗಿದೆ ಅಂತ ಹೇಳಿದಾಗ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ, ಒಬ್ಬ ಮನುಷ್ಯ ಚೆನ್ನಾಗಿ ಹಾಡ್ತಾನೆ, ಮ್ಯೂಸಿಕ್ ಮಾಡ್ತಾರೆ. ಆಕಾಶ ಹೇಳಿದಾಗೆ ಚಿಕ್ಕ ಹುಡುಗ ಕೀಬೋರ್ಡ್ ಎತ್ಕೊಳ್ಳೋಕ್ಕಾಗ್ತಿರಲಿಲ್ಲ ಅವ್ರಿಗೆ, ಹೆಂಗೆ ಬರೋರು ನಮ್ಮ ಜೊತೆ. ನಾನು ಅವತ್ತೇ ಹೇಳಿದೆ, ಇದು ಒಳ್ಳೆ ಸಸಿ ಮರವಾಗಿ ಬೆಳೆಯುತ್ತೆ ಅಂತ. ಇವತ್ತು ನನ್ನ ಕಡೆಯಿಂದನೇ ಒಂದು 6 ಸಿನಿಮಾ ಮಾಡಿರ್ಬೋದಾಗಲಿ ಅವರು. ಹೌದಪ್ಪ, ಇನ್ನೂ ಚೆನ್ನಾಗಿ ಬೆಳಿತೀರಿ. ಯಾರಿಗೆ ಕಲೆ ಬಗ್ಗೆ ಶ್ರದ್ಧೆ ಇರುತ್ತೆ, ದೊಡ್ಡವ್ರ ಬಗ್ಗೆ ನಂಬಿಕೆ ಇರುತ್ತೆ, ಅವ್ರ ಆಶೀರ್ವಾದನ ಬಯಸ್ಕೊಂಡು ಯಾರು ಏನೂ ಆಗಿಲ್ಲ ಇಲ್ಲಿವರೆಗೂ, ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಈ ವೇದಿಕೆ ಮೇಲೆ ಇಷ್ಟೊಂದು ಜನ ನಿಮ್ಮನ್ನು ಬಂದು ಹರಿಸಿದ್ದಾರೆ ಅಂದರೆ, ನಿಮ್ಮನ್ನೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅಂದರೆ ನಾವು ಪುಣ್ಯವಂತರೆ. ಎಲ್ಲರಿಗೂ ಈ ಕತೆ ಬಗ್ಗೆ ಏನು ಹೇಳೋದು, ಅದು ಹೇಳಿದ್ನಲ್ಲ, ಅಪ್ಪ ತೂಕ ಜಾಸ್ತಿ, ಮಾತಾಡೋಕ್ಕಾಗಲ್ಲ, ನಮಗೆ ಹಿಂಸೆ ಆಗ್ತದೆ. ಅವನ ಆಶೀರ್ವಾದ ಇಲ್ಲದೆ ಯಾವುದೂ ಆಗೋದಿಲ್ಲ. ಆದ್ದರಿಂದ ಇವತ್ತು ಅಬ್ಬಿ ಸಾರ್ ಬಂದು ನಮಗೆ, ನಮ್ಮ ಅರ್ಜುನ್ ಸಾರು, ಪ್ರೇಮ್ ಸಾರು, ಇವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅಂಬರೀಷ್ ಅಣ್ಣನೇ ಬಂದು ನಮ್ಗೆ ಆಶೀರ್ವಾದ ಮಾಡಿದಂಗೆ ಸರ್, ನಿಜವಾಗಲೂ ತುಂಬ ಇಡೀ ತಂಡದ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. KRS ಪ್ರೊಡಕ್ಷನ್ಸ್ನ ನಮ್ಮ ಸಹಪಾಠಿಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವರು ಏನೋ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿ ಒಂದು ಸಿನಿಮಾ ಅಂತ ಕೊಟ್ಟಿದ್ದಾರೆ. ಇವತ್ತು ಮುಚ್ಚಟವಾಗಿ ಸಿನಿಮಾ ಬಂದಿದೆ, ನಿಮ್ಮೆಲ್ಲರ ಆಶೀರ್ವಾದ ಇದೆ. ಇದೇ ರೀತಿ ಪತ್ರಕರ್ತರು, ನಿಮಗೆ ಬಂದಿರುವಂಥ ಸ್ನೇಹಿತರು ಎಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಕವಿರಾಜ್ ಸರ್, ಎಲ್ಲ ಕವಿಗಳನ್ನೂ ಕರೆದಿದ್ವಿ. ಯಾಕೆಂದರೆ ಎಲ್ಲರೂ ಆರ್ಟಿಸ್ಟ್ಗಳನ್ನೇ ಕರೆದು ಪರಿಚಯ ಮಾಡಿಸ್ತಾರೆ. ಟೆಕ್ನಿಷಿಯನ್ಸ್ ಗೊತ್ತೇ ಇರಲ್ಲ, ಯಾರು ಕೆಲಸ ಮಾಡಿದ್ರು, ಕೋರಸ್ ಯಾರು ಆಡಿದ್ರು, ಸಿಂಗರ್ ಯಾರು ಅಂತ ಗೊತ್ತಿರಲ್ಲ. ಆ ಉದ್ದೇಶಕ್ಕೆ ಈ ವೇದಿಕೆಯನ್ನು ನಾವು ಈ ಥರ ಮಾಡಿದ್ವಿ. ತುಂಬ ಸಂತೋಷ. ಯಾರ್ಯಾರು ಬಂದಿದ್ದೀರಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿರ್ದೇಶಕರು ನನ್ನ ಮಾತನ್ನು ಮುಂದುವರಿಸ್ತಾರೆ. ಬನ್ನಿ. ಥ್ಯಾಂಕ್ ಯು ತಬಲಾ ನಾಣಿ ಸರ್. ಅಥರ್ವಾರಿ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು. ಓಕೆ ನಾಣಿ ಸರ್. ಥ್ಯಾಂಕ್ ಯು ಸೋ ಮಚ್ ನಾಣಿ ಸರ್. ಥ್ಯಾಂಕ್ ಯು ಪ್ರೇಮ್ ಸರ್. ಸೊ ಮಾಧ್ಯಮ ಮಿತ್ರರು, ಡಿಜಿಟಲ್ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಮತ್ತು ಸೋಷಿಯಲ್ ಮೀಡಿಯಾ ಎಲ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಹಾಗೆ ಇಲ್ಲಿ ನಮ್ಮ ಹರ್ಸೋದಕ್ಕೆ ಅಂತ ತುಂಬ ಜನ ಸ್ನೇಹಿತರು ಬಂದಿದ್ದೀರಾ. ಎಲ್ರಿಗೂ ಕೂಡ ನಮ್ಮ ತಂಡದ ಪರವಾಗಿ ನಾನು ಥ್ಯಾಂಕ್ಸ್ನ ಹೇಳ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಆಡಿಯೋ
ಲಾಂಚ್ ಕಾರ್ಯಕ್ರಮಕ್ಕೆ. ನಾವೆಲ್ಲ ಹೊಸಬ್ರು, ಈಗ ನಾನು ಇದು ಹೊಸ ಸಿನಿಮಾ, ಫಸ್ಟ್ ಸಿನಿಮಾ. ಮತ್ತು ಇನ್ನು ನಾನಿ ಸರ್ ಎಲ್ಲ ಹಿರಿಯ ಕಲಾವಿದರು, ಮತ್ತು ಪ್ರೇಮ್ ಸರ್ ಆಗ್ಬೋದು, ಮಾನವಿ ಸರ್ ಆಗ್ಬೋದು, ಎಲ್ಲರೂ ನಮ್ಮ ಜೊತೆಗೆ ನಿಂತು ಈ ಒಂದು ಸಿನಿಮಾ ಆಗೋದಕ್ಕೆ ತುಂಬ ಸಹಾಯ ಮಾಡಿದ್ರು. ಎಲ್ಲರೂ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಹೊಸಬ್ರು ತಂಡಕ್ಕೆ ವಿಶ್ ಮಾಡೋದಕ್ಕೆ ಮತ್ತು ನಮ್ಮ ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮನ ಇದು ಮಾಡೋದು, ಆಡಿಯೋ ಬಿಡುಗಡೆ ಮಾಡಿಕೊಟ್ಟಂಥ ನಮ್ಮ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಸರ್ಗೆ ತುಂಬ ಧನ್ಯವಾದಗಳು. ಯಾಕೆ ಅಂದರೆ ಅಂಬರೀಷ್ ಅಣ್ಣ ಅಂದರೆ ನಮಗೆ ರೋಲ್ ಮಾಡಿದೆ. ನಾವು ಮೂಲತಃ ಮಂಡ್ಯದವರಾಗಿರೋದ್ರಿಂದ ನಮಗೆ ಬುದ್ಧಿ ಬಂದಾಗಿಂದ ನಮ್ಮ ಫಸ್ಟ್ ಹೀರೋ ಯಾರು ಅಂದರೆ ಅಂಬರೀಷ್ ಅಣ್ಣ. ಆಗಿನಿಂದ ಅಂಬರೀಷ್ ಅಣ್ಣ ಸಿನಿಮಾ ನೋಡ್ಕೊಂಡು ಬಂದವರು. ಅಂಬರೀಷ್ ಅಣ್ಣ ಅಂದರೆ ನಮಗೆ ವಿಶೇಷವಾದ ಪ್ರೀತಿ. ನನಗಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತ ಹೋಗಿದ್ದಾನೆ ಮಂಜು ಅಂತ, ಮೋಸ್ಟ್ಲಿ ಬಂದಿದ್ದಾನೆ ಅವನಿಗೊತ್ತು. ಅವನಿಗೆ ಅಂಬರೀಷ್ ಅಣ್ಣ ಅಂದರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ಅವನಿಗೆ ಯಾವುದೇ ಅಂಬರೀಷ್ ಅಣ್ಣ ಸಿನಿಮಾ ಸಿಕ್ಕಿದ್ರು ಕೂಡ ಅಥವಾ ರಿಲೀಸ್ ಆದಾಗ ಫಸ್ಟ್ ನಾನು ಬಂದು ಕರ್ಕೊಂಡು ಹೋಗ್ತಿದ್ದ, ಸಿನಿಮಾ ನೋಡೋಣ ಬಾ ಅಂತ. ಜೇಬಲ್ಲಿ ದುಡ್ಡು ಇರ್ತಿತ್ತೋ ಇರ್ಲಿಲ್ವೋ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಿದ್ದ. ಬಟ್ ಅಂಬರೀಷ್ ಅಣ್ಣ ಸಿನಿಮಾ ಅಂತ ನೋಡ್ತಿದ್ವಿ. ಸೊ ಅಷ್ಟು ನಮಗೆ ಅಂಬರೀಷ್ ಅಣ್ಣ ಅಂದರೆ ಆ ಪ್ರೀತಿ. ಆ ಅಂಬರೀಷ್ ಅಣ್ಣನ ನಮಗೆ ಆ ಒಂದು ಏನೋ ಇನ್ಸ್ಪೈರ್ ಅಥವಾ ಆ ಒಂದು ಇದರಿಂದನೇ ಮೋಸ್ಟ್ಲಿ ನಾವು ಇವತ್ತು ಈ ಸಿನಿಮಾ ಲ್ಯಾಂಡ್ ಬಂದಿದ್ದೀವಿ ಅನಿಸುತ್ತೆ, ಈ ಜಾಗದಲ್ಲಿ ನಿಂತಿದ್ದೀವಿ. ಸೊ ಅಂಬರೀಷ್ ಅಣ್ಣವ್ರ ಜೊತೆ ನಾವು ವರ್ಕ್ ಮಾಡೋಕ್ಕಾಗಲಿಲ್ಲ, ಬಟ್ ಸುಮಲತಾ ಮೇಡಮ್ ಜೊತೆ ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೆ. ಅದೇ ನನ್ನ ಅದೃಷ್ಟ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅಭಿಷೇಕ್ ಸರ್ ಬಂದು ಈ ನಮ್ಮ ಸಿನಿಮಾದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಬರೀಷ್ ಅಣ್ಣ ನಿಮ್ಮ ಮುಖಾಂತರ ನಾವು ನೋಡ್ತಾ ಇದ್ದೀವಿ, ತುಂಬ ಧನ್ಯವಾದಗಳು. ಹಾಗೆ ಇನ್ನು ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಅಪ್ಪ ಐ ಲವ್ ಯು. ಜೀವನದಲ್ಲಿ ಎಲ್ಲರೂ ಪ್ರತಿಯೊಬ್ಬ ಮಕ್ಕಳು ಕೂಡ ತಮ್ಮ ತಂದೆಗೆ ಒಂದಲ್ಲ ಒಂದಿನ ನಾವು ಅಪ್ಪ ಐ ಲವ್ ಯು ಅಂತ ಹೇಳಲೇಬೇಕು. ಚಿಕ್ಕವರಾಗಿದ್ದಾಗ ಹೇಳೋದು ಸಾಮಾನ್ಯ ಆಗಿರುತ್ತೆ. ಆದರೆ ತಂದೆ ಒಂದು ವಯಸ್ಸಾಗಿ ಅವರು ಏನು ಇಲ್ಲ, ಆಗ್ತಾ ಇಲ್ಲ ನನ್ನ ಕೈಗೆ ಅನ್ನೋ ಒಂದು ಕೊನೆ ಹಂತದಲ್ಲಿದ್ದಾಗ ಅವ್ರ ಮುಂದೆ ನಿಂತ್ಕೊಂಡು ನಾವು ಅವ್ರಿಗೆ ಅಪ್ಪ ಐ ಲವ್ ಯು ಅಂತ ಹೇಳಲೇಬೇಕು. ಯಾಕೆ ಅಂದರೆ ಅವರ ಶಕ್ತಿ ಇದ್ದಾಗ, ಅವರ ಒಂದು ಇದಿದ್ದಾಗ ಅವರು ತುಂಬ ತ್ಯಾಗನ ಮಾಡಿರ್ತಾರೆ ಸಂಸಾರಕ್ಕೋಸ್ಕರ, ಮಕ್ಕಳಿಗೋಸ್ಕರ. ಅದು ಯಾರಿಗೂ ಗೊತ್ತಾಗಿರಲ್ಲ. ಸೊ ಅಷ್ಟು ತ್ಯಾಗ ಇರುತ್ತೆ ಅವ್ರಿಗೆ. ಆ ತ್ಯಾಗಕ್ಕೆ ನಾವು ಪ್ರತಿಫಲ ಕೊಡಬೇಕು ಅಂದರೆ ಅವ್ರಿಗೆ ಅವರು ಕೊನೆ ಒಂದು ಅವ್ರ ಕೈಲಿ ಆಗಲ್ಲ. ಸೋತಂತ ಒಂದು ಟೈಮಲ್ಲಿ ಅವರ ಒಂದು ತ್ಯಾಗಕ್ಕೆ ನಾವು ಹೇಳಬೇಕು ಅಂದರೆ ಆ ಟೈಮಲ್ಲಿ ನಾವು ಹೇಳಬೇಕು ಅವ್ರಿಗೆ ಅಪ್ಪ ಐ ಲವ್ ಯು ಅಂತ. ಈ ಸತ್ಯ ನನಗೆ ಗೊತ್ತಾಗಿದ್ದು ನಾನು ಅಪ್ಪ ಆದಮೇಲೆ. ಯಾಕೆಂದರೆ ಅಪ್ಪ ಹಾಕಿನ ಮುಂಚೆ ನಾನು ಅಪ್ಪ ಅಪ್ಪ ಅಂದ್ಕೊಂಡು ಹಂಗಂಗೆ ಆಗ್ತಾಯಿತ್ತು. ಸೊ ಅಪ್ಪ ಅನ್ನೋ ಒಂದು ಪದಕ್ಕೆ ಅಥವಾ ಅಪ್ಪ ಅನ್ನೋ ಒಂದು ಸ್ಥಾನಕ್ಕೆ ಅಷ್ಟು ಬೆಲೆ ಇದೆ, ಮಹತ್ವ ಇದೆ. ಸೊ ಅದನ್ನು ನಾವು ಯಾರು ವರ್ಣಿಸೋಕ್ಕೂ ಆಗಲ್ಲ, ಅದನ್ನು ಅನುಭವಿಸ್ಬೇಕು, ಅದನ್ನು ಉಳಿಸ್ಕೋಬೇಕು ಅಷ್ಟೇ. ಸೊ ಈ ಒಂದು ಕತೆ ನಾವು ಮಾಡಬೇಕು ಅಂದಾಗ ನನಗೆ ಆ ಥಾಟ್ಸ್ ಬಂದಿದೆ. ಅಪ್ಪ ಆ ಒಂದು ಸಂಸಾರದಲ್ಲಿ ಅಪ್ಪ ಎಷ್ಟು ಮುಖ್ಯ ಆಗ್ತಾರೆ, ಸಮಾಜಕ್ಕೆ ಆ ತಂದೆ ಸ್ಥಾನ ಏನು, ಆ ತಂದೆ ಅನ್ನೋ ಸ್ಥಾನನ ನಾವು ಕಡೆಗಣಿಸಿದಾಗ ಅದು ಸಮಾಜದ ಮೇಲೆ ಮತ್ತು ಒಂದು ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮನ ಬೀರುತ್ತೆ ಅನ್ನೋದನ್ನ ನಾನು ಒಂದು ಇದನ್ನು ತೋರಿಸ್ಬೇಕು ಅಥವಾ ಒಂದು ಅದನ್ನು ಅರ್ಥ ಮಾಡಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಈ ಒಂದು ಅಪ್ಪ ಐ ಲವ್ ಯು ಕಥೆನ ತಗೊಂಡ್ವಿ. ಸೊ ಈ ಕತೆ ಮಾಡಿದಾಗ ನಾಯಿ ಸರ್ಗೆ ನಾನು ಫಸ್ಟ್ ಕತೆ ಹೇಳಿದೆ. ಅವರು ನಮ್ಮ ಜೊತೆ ಇದು ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಅವ್ರ ಮುಖಾಂತರ ಪ್ರೇಮ್ ಸರ್ ನಾವೊಂದು ಮುಖ್ಯವಾದ ಪಾತ್ರ. ಅದು ಆ ಪಾತ್ರ ಇಡೀ ಕಥೆನ ಒಂದು ತೂಗಿಸುವಂಥ ಒಂದು ಪಾತ್ರ, ಇಡೀ ಒಂದು ಸಮಾಜಕ್ಕೆ ಒಂದು ಮೆಸೇಜ್ನ ಕೊಡುವಂಥ ಪಾತ್ರ. ಆ ಒಂದು ಪಾತ್ರಕ್ಕೆ ಯಾರಾದರೂ ಒಂದು ತುಂಬ ಒಂದು ಮಹತ್ವದ ಒಂದು ಕ್ಯಾರೆಕ್ಟರ್ ಬೇಕು ಅಂತ ಹೇಳಿದಾಗ ನಾನಿ ಸರ್ ಮುಖಾಂತರ ಪ್ರೇಮ್ ಸರ್ಗೂ ಕತೆ ಹೇಳಿದೆ. ಕತೆ ಹೇಳಿದ ತಕ್ಷಣ ಅವರು ಒಂದೇ ಮಾತು ಹೇಳಿದ್ದು, ನಾನು ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಸೊ ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ಒಂದು ಫೋನ್ ಮಾಡಿದಾಗಲಿ ಮೆಸೇಜ್ ಮಾಡಿದಾಗಲಿ ಸಂಪೂರ್ಣವಾಗಿ ನಾಗೇಶ್ ಇದು ನಮ್ಮ ಸಿನಿಮಾ, ನಾನು ನಿಮ್ಮ ಜೊತೆ ಇರ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿ ಮಾಡಿ ಅಂತ ಇವತ್ತಿನವರೆಗೂ ಅಭಿಸರ್ನ ಕರ್ಕೊಬರೋದ್ರಿಂದ ಹಿಡಿದು ಟೋಟಲ್ ನಮ್ಮ ಟೀಮ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮಾನ್ವಿತಾ ಮೇಡಮ್ ಕೂಡ ನಮಗೆ ತುಂಬ ಸಹಕಾರ ಕೊಟ್ಟರು. ಯಾವುದೇ ಇಡೀ ನಮ್ಮ ತಂಡದ ಸಂಜಯ್ ಆಗ್ಬೋದು, ಜೀವಿತ್ ಅವರಾಗ್ಬೋದು, ಅವರಿಬ್ಬರು ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವ ಕಲಾವಿದರಿಂದನೂ ನಮಗೆ ತೊಂದರೆ ಆಗಿಲ್ಲ ಅಥವಾ ಯಾವ ಟೆಕ್ನಿಷಿಯನ್ನಿಂದನೂ ತೊಂದರೆ ಆಗಿಲ್ಲ. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡಿ ಈ ಒಂದು ಇಂಥ ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ಸಹಾಯ ಮಾಡಿದ್ರು. ಎಲ್ರಿಗೂ ಈ ಒಂದು ವೇದಿಕೆ ಮುಖಾಂತರ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹೆಚ್ಚಾಗಿ ನಮ್ಮ ಈ ಒಂದು ವೇದಿಕೆಯ ಮುಖ್ಯ ಆಕರ್ಷಣೆ ಇವತ್ತು ಆಕರ್ಷ್ ಪರ್ವ. ಈ ಒಂದು ಸಿನಿಮಾಗೆ ಒಂದು ಒಳ್ಳೊಳ್ಳೆ ಸಾಂಗ್ಗಳನ್ನ ಕಂಪೋಸ್ ಮಾಡಿಕೊಟ್ರು. ಜೊತೆಗೆ ಎಲ್ಲ ದೊಡ್ಡ ದೊಡ್ಡ ಕವಿರಾಜ್ ಸರ್ ಆಗ್ಬೋದು, ನಮ್ಮ ಕಿನ್ನಾಳ್ ಸರ್ ಆಗ್ಬೋದು, ನಾಗೇಂದ್ರ ಪ್ರಸಾದ್ ಸರ್, ಕಲ್ಯಾಣ್ ಸರ್, ನಾವು ಹೋಗಿ ಈ ಥರ ಸರ್ ಹಿಂಗಿದೆ ಅಂತ ಕೇಳ್ಕೊಂಡಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಒಂದು ಒಳ್ಳೊಳ್ಳೆ ಹಾಡುಗಳನ್ನ ಬರ್ಕೊಟ್ರು. ಇದಕ್ಕೆಲ್ಲ ಮೇನ್ ಕಾರಣ ನಾನಿ ಸರ್.
ಅವ್ರು ಉಳಿಸ್ಕೊಂಡಿರೋಂಥ ಇಂಡಸ್ಟ್ರಿನಲ್ಲಿ ಒಂದು ಬಾಂಧವ್ಯ ಆಗ್ಬೋದು, ಪ್ರೀತಿ ವಿಶ್ವಾಸ, ಅದು ಇಲ್ಲಿ ನಮ್ಮ ಈ ಸಿನಿಮಾಗೆ ತುಂಬ ವರ್ಕೌಟ್ ಆಯಿತು. ಸೊ ಎಲ್ಲದಕ್ಕೂ ಹೆಚ್ಚಾಗಿ ನಾಣಿ ಸರ್ ತುಂಬ ಥ್ಯಾಂಕ್ ಯು ಸರ್. ನಿಮ್ಮ ಇದರಿಂದನೇ ನನಗೆ ಈ ಒಂದು ಸಿನಿಮಾ ಆಯಿತು. ಮತ್ತಿದು ನಮ್ಮ KRS ಪ್ರೊಡಕ್ಷನ್. ಪಾಪ ಯಾರು ಇವತ್ತು ಇದರಿಂದ ಮುಖ್ಯವಾಗಿ ಯಾರು ಪ್ರೊಡ್ಯೂಸರ್ ಮೇಲೆ ಬರಲ್ಲ. ಸೊ ನಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರು ಸಂಪೂರ್ಣವಾಗಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಾರೆ. ನಾವು ಕೇಳ್ದಂಗೆಲ್ಲ ಅಮೌಂಟ್ನ ಅಡ್ಜಸ್ಟ್ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ತೊಂದರೆ ಕೊಡ್ದಂಗೆ ಈ ಸಿನಿಮಾ ಈ ಹಂತಕ್ಕೆ ಬರೋವರೆಗೂ ನಮ್ಮ KRS ಪ್ರೊಡಕ್ಷನ್ ಸಪೋರ್ಟ್ ಮಾಡಿದೆ. ಬಿಗ್ ಥ್ಯಾಂಕ್ಸ್ ನಮ್ಮ KRS ಪ್ರೊಡಕ್ಷನ್ಗೆ. ಹಾಗೂ ಎಲ್ರಿಗೂ ನಮಗೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲ ಒಳ್ಳೆ ಸ್ನೇಹಿತರು ಮತ್ತು ಇಲ್ಲಿ ವಿಶ್ ಮಾಡಕ್ಕೆ ಬಂದಿರೋ ಎಲ್ಲ ಸ್ನೇಹಿತರಿಗೂ ನಾನು ಈ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಆಶೀರ್ವಾದ ನಮ್ಮ ಅಪ್ಪ ಇಲ್ಲವೇ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೀಗೆ ನಮ್ಮ ಫೇವ್ರೆಟ್ ಸಿನಿಮಾಗಳೇ ಒಂದಷ್ಟು ಬಾಯಲ್ಲಿ ಬಂದ್ಬಿಡುತ್ತೆ. 22 ವರ್ಷ ಆಗಿದೆ ಅಂದರೆ ನಂಬೋಕ್ಕಾಗೋದಿಲ್ಲ. ಅಭಿಷೇಕ್ ಅಂಬರೀಶ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಅರಸು ಕ್ರಿಯೇಷನ್ಸ್ನ PRO ಹರೀಶ್ ಅರಸು ಅವರು ಹಾಗೆ ಅವರ ತಂಡ ಇದೊಂದು ಸ್ಪೆಷಲ್ ಸರ್ಪ್ರೈಸ್ ಇರಲಿ ಸರ್ಗೆ ಅಂತ ಹೇಳ್ಬಿಟ್ಟು ಈ ಸೆಲೆಬ್ರೇಷನ್ನ ಅರೇಂಜ್ ಮಾಡಿದ್ದಾರೆ ಸರ್. ಹಾಗೆಯೇ ಇನ್ನೊಂದು ವಿಶೇಷವಾದ ಸುದ್ದಿ, AP ಅರ್ಜುನ್ ಅವರು ಸಹ ಕನ್ನಡ ಇಂಡಸ್ಟ್ರಿಗೆ ಬಂದು 15 ವರ್ಷ ಆಯಿತು. ಓ ಸೂಪರ್. ಅಂಬಾರಿ ಸಿನಿಮಾ ಮೊನ್ನೆಗೆ ರಿಲೀಸ್ ಆಗಿ 15 ವರ್ಷ ಆಯಿತು. ಇನ್ನೂ 150 ವರ್ಷ ಅದ್ಭುತವಾದಂಥ ಸಿನಿಮಾಗಳು ಕೊಡಲಿ ನನ್ನ ಗೆಳೆಯ. ಯಶಸ್ಸಿನ ಪರಾಕಾಶ ಅವನಿಗೆ ಸಿಗಲಿ ಅಂತ ಹಾರೈಸ್ತೀನಿ. ನಾವೆಲ್ಲ ಸೇರಿ ಕೇಕ್ ಕಟ್ ಮಾಡೋಣ. ಅಭಿ ಸರ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸರ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. 22, 44 ಆಗಲಿ, 44, 66 ಆಗಲಿ, 88 ಆಗಲಿ ಅಂತ ನಾವೆಲ್ಲರೂ ವಿಶ್ ಮಾಡ್ತೀವಿ. ಸೊ ಇವತ್ತು ಸ್ಪೆಷಲ್ ಡೇ. ಮೇಡಮ್ ಇದ್ದಾರೆ, ಚಿತ್ರರಂಗದ ಎಲ್ಲ ಗಣ್ಯರಿದ್ದಾರೆ. ಈ ಸಂದರ್ಭದಲ್ಲಿ 22 ಇಯರ್ಸ್ ಆಫ್ ಪ್ರೇಮಿಸಮ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಪ್ರೇಮಿಸಮ್ ಓಕೆ ಇದೆಯಾ? ಸೊ ನಮ್ಮ ಟೀಮ್ ಅಪ್ಪ ಐ ಲವ್ ಯು ಇನ್ಕ್ಲೂಡಿಂಗ್ ಎಲ್ಲ ಸಿಂಗರ್ಸ್ ಬಂದರೆ ಒಂದು ಗ್ರೂಪ್ ಪಿಕ್ಚರ್ ಆಗುತ್ತೆ. ಬನ್ನಿ ಎಲ್ಲರೂ, ಮ್ಯೂಸಿಕ್ ಡೈರೆಕ್ಟರ್, ಟೆಕ್ನಿಷಿಯನ್ಸ್, DOP, ಎಡಿಟರ್ ಎಲ್ಲರೂ. AP ಅರ್ಜುನ್ ಸರ್ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಯಂಗ್ ರೆಬಲ್ ಸ್ಟಾರ್ಗೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಬಹಳ ಸ್ಪೆಷಲ್. ಹಾಗೆ ನಮ್ಮ ಕವಿ ಸರ್ ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಅಂಡ್ ಎಲ್ಲ ಗೆಸ್ಟ್ಗೆ ಪೃಥ್ವಿ. ಸೊ ಓಕೆ. ಸೊ ನಮ್ಮ ಹರೀಶ್ ಅರಸು ಟೀಮಿಂದ ಇಲ್ಲಿ ನಿತಿನ್ ಇದ್ದಾರೆ, ಪ್ರಭು ಇದ್ದಾರೆ. ಸೊ ಅವ್ರ ಹೆಸರೇನು? ಥ್ಯಾಂಕ್ ಯು ಹರೀಶ್ ಅರಸು ಅವರಿಗೆ, PRO ಅರಸು ಕ್ರಿಯೇಷನ್ಸ್ಗೂ ಥ್ಯಾಂಕ್ ಯು ಸೋ ಮಚ್.